ಕುವೆಂಪು ಭಾಷಾ ಭಾರತಿಯ ಅಧ್ಯಕ್ಷರಾದ ಗೆಳೆಯ ಪ್ರೊಫೆಸರ್ ಕೆ.ವಿ. ನಾರಾಯಣ್ ಅವರೇ, ಸಂಚಾಲಕ ಸದಸ್ಯರಾದ ಡಾಕ್ಟರ್ ನಟರಾಜ್ ಹುಳಿಯಾರ್ ಅವರೇ, ಪ್ರೀತಿಯ ಗೆಳೆಯ ಡಾಕ್ಟರ್ ರಾಜೇಂದ್ರ ಚೆನ್ನಿ ಅವರೇ, ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರೇ, ಪ್ರೊಫೆಸರ್ ಜಿ ಕೆ ಗೋವಿಂದರಾವ್ ಅವರೇ, ನನ್ನ ಗೆಳೆಯ ಕೆ ಆರ್ ನಾರಾಯಣ್ ಶೆಟ್ಟಿ ಅವರೇ, ಶ್ರೀಮಾನ್ ಮಾರ್ಕಂಡಪುರಂ ಶ್ರೀನಿವಾಸ್ ಅವರೇ, ಮತ್ತು ಇಲ್ಲಿ ಸೇರಿರುವ ಎಲ್ಲ ಪ್ರೀತಿಯ ಮಿತ್ರರು, ಇಂಥ ಒಂದು ವಿಚಾರ ಸಂಕಿರಣವನ್ನು ಆಯೋಜಿಸಿರುವ ಕುವೆಂಪು ಭಾಷಾ ಭಾರತಿಯ ಎಲ್ಲ ಸದಸ್ಯರಿಗೆ ಮತ್ತು ಈ ಸಂಸ್ಥೆಗೆ ನನ್ನ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಈ ಸಂಕಿರಣದಲ್ಲಿ ಮಾತನಾಡಬೇಕು ಅಂತ ಮೊಟ್ಟ ಮೊದಲು ನನ್ನ ಸಂಪರ್ಕಿಸಿದವರು ಡಾಕ್ಟರ್ ನಟರಾಜ್ ಹುಳಿಯಾರ್ ಅವರು. ಇವತ್ತು ನಾನು ಮಾತನಾಡಬೇಕಾಗಿರ್ತಕ್ಕಂಥ ವಿಷಯ ಶೇಕ್ಸ್ಪಿಯರ್ ಸವಾಲುಗಳು ಮತ್ತು ಸಾಧ್ಯತೆ. ಈಗಾಗಲೇ ನಮ್ಮ ಕಂಬಾರರು ಸಮಸ್ಯೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಕಳೆದ 100-120 ವರ್ಷಗಳಲ್ಲಿ ಶೇಕ್ಸ್ಪಿಯರ್ನ ಕನ್ನಡಕ್ಕೆ ತರ್ತಕ್ಕಂಥ ಪ್ರಯತ್ನ ಅನೇಕ ನಡೆದಿವೆ. ನಾನು ಶೇಕ್ಸ್ಪಿಯರ್ ಅನ್ನೋದಕ್ಕೆ ಆಗ್ತೀನಿ ಅನ್ನೋ ನಿರೀಕ್ಷೆ ಅಥವಾ ಅಪೇಕ್ಷೆ ನನಗೆ ಎಂದೂ ಇರಲಿಲ್ಲ. 1974ರಲ್ಲಿ ನಮ್ಮ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಶೇಕ್ಸ್ಪಿಯರ್ನ ಜೂಲಿಯಸ್ ಸೀಸರ್ ನಾಟಕ ಪಠ್ಯವಾಗಿತ್ತು. ರಜಾ ಕಾಲದ ಮೇಲೆ ಹೊಸ ವರ್ಷ ಇದನ್ನು ಪಾಠ ಮಾಡಬೇಕಾಗಿತ್ತು. ನನ್ನ ಪದ್ಧತಿ ಬೇಸಿಗೆ ರಜದಲ್ಲೇ ಮುಂದಿನ ವರ್ಷ ಪಾಠ ಮಾಡುವ ಕೃತಿಗಳನ್ನೆಲ್ಲ ಓದಿ ತಯಾರಾಗೋದು ನಾನು ಬೆಳೆಸ್ಕೊಂಡ ಒಂದು ರೂಢಿ. ಅದರ ಪ್ರಕಾರ ಇದನ್ನು ಓದಿದೆ. ಆಮೇಲೆ ಬಂದಿರತಕ್ಕಂಥ ವಿಮರ್ಶೆಯನ್ನೆಲ್ಲ ಓದಿದೆ. ಅದೇನು ಸುಮಾರು 1 ವಾರ ಇದನ್ನು ಕನ್ನಡಕ್ಕೆ ತರ್ಬೋದಲ್ಲ ಅಂತ ನನ್ನನ್ನು ಸುಮ್ಮನೆ ಕಾಡಲಿಕ್ಕೆ ಶುರುವಾಯಿತು. ಹಾಗಾಗಿ ಒಂದು ಮಧ್ಯಾಹ್ನ ಊಟ ಮಾಡಿದ್ರು ಮೊದಲನೆಯ ದೃಶ್ಯವನ್ನು ಅನುವಾದ ಮಾಡಿ ನನ್ನ ಹೆಂಡತಿಗೆ ಓದಿದೆ. ಹಾಗೆ ತುಂಬ ಸಂತೋಷಪಟ್ಟರು. ಮತ್ತು ಅಲ್ಲಿ ಬರತಕ್ಕಂಥ ಹಾಸ್ಯ ನೋಡಿ ಆಕೆ ನಕ್ಕಳು. ಓ, ಹಾಸ್ಯ ಸಿದ್ಧಿಸಿದೆ ಅಂತ ನಾನು ಸಂತೋಷಗೊಂಡು ಆಕೆ ಒತ್ತಾಯದಿಂದ 15 ದಿವಸಗಳಲ್ಲಿ ನಾಟಕವನ್ನು ಅನುವಾದ ಮುಗಿಸಿದೆ. ಅದಾದಮೇಲೆ ನನಗೆ 2 ವಿದ್ವಾಂಸರು ನೆರವನ್ನು ನಾನು ಪಡೆದೆ. ಒಬ್ಬರು ನಮ್ಮ ಪ್ರೊಫೆಸರ್ ಸೃಜನಾ ಅವರು ಕನ್ನಡದ ಒಬ್ಬ ಅತ್ಯುತ್ತಮ ಮನಸ್ಸು, ವಿಮರ್ಶೆ ಮತ್ತು ಕಾವ್ಯ ಶಕ್ತಿಯಲ್ಲಿ ನನ್ನ ದೃಷ್ಟಿಯಲ್ಲಿ ಒಬ್ಬ ಅದ್ವಿತೀಯ ಶಕ್ತಿ ಇದ್ದಂಥ ಮನುಷ್ಯ. ಅವರ ಮಹಾಭಾರತದಲ್ಲಿ ಅವರು ಯಾರೂ ಕಾಯಲಿಲ್ಲ ಅನ್ನೋ ಒಂದು ಪ್ರಬಂಧವನ್ನು ನೀವೆಲ್ಲರೂ ಓದಬೇಕು. ವ್ಯಾಸ ಭಾರತವನ್ನು ಅವ್ರು ಎಷ್ಟು ಅದ್ಭುತವಾಗಿ ವ್ಯಾಖ್ಯಾನ ಮಾಡಿದೆ ಅಂದರೆ ಅಂಥ ವಿಮರ್ಶೆಯನ್ನು ನಾನು ಇಂಗ್ಲೀಷಲ್ಲೂ ಓದಿಲ್ಲ. ಅವ್ರ ಹತ್ರ ನಾನು ನನ್ನ ವಿಷಯವನ್ನು ತಿಳಿಸ್ದೆ. ಯಾಕಂದರೆ ನಾನು ಕನ್ನಡ ವಿದ್ಯಾರ್ಥಿ ಅಲ್ಲದೇ ಇದ್ದರೂ ಅವರ ಪಾಠಗಳನ್ನು ನಾನು ತಪ್ಪದೇ ಕೇಳ್ತಾ ಇದ್ದೆ. ಅಷ್ಟು ಚೆನ್ನಾಗಿ ಅವರು ಕನ್ನಡ ಕಾವ್ಯ ಪಂಪ ಕುಮಾರವ್ಯಾಸ ಇವ್ರ ಬಗ್ಗೆ ಎಲ್ಲ ನನ್ನಲ್ಲಿ ಆಸಕ್ತಿಯನ್ನು ಹುಟ್ಟಿಸಿದರು. ಆಮೇಲೆ ಇನ್ನೊಬ್ಬರು ವಿದ್ವಾಂಸರು ಪ್ರೊಫೆಸರ್ ವೆಸ್ಲಿ, ಬೆಂಜಮಿನ್ ಚಾರ್ಲ್ಸ್ ವೆಸ್ಲಿ ಅಂತ, ಅವರು ಮೈಸೂರು ಮಹಾರಾಣಿ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿದ್ದರು, ಇಂಗ್ಲೀಷ್ನ ಪ್ರಾಧ್ಯಾಪಕರು. ನಾನು ನಮ್ಮ ದೇಶದ ಎಲ್ಲ ವಿಶ್ವವಿದ್ಯಾನಿಲಯಗಳ ಎಲ್ಲ ಪ್ರಾಧ್ಯಾಪಕಗಳ ಭಾಷಣಗಳನ್ನು ಶೇಕ್ಸ್ಪಿಯರ್ ಬಗ್ಗೆ ಕೇಳಿದ್ದೀನಿ. ಮತ್ತು ಇಂಗ್ಲೆಂಡ್, ಅಮೆರಿಕಾ, ಕೆನಡಾ ಮುಂತಾದ ದೇಶಗಳಿಂದ ಬಂದವರಿಂದಲೂ ಕೇಳಿದ್ದೀನಿ. ಆದರೆ ಅದೇನು ಒಲವರ್ವೋ ಅಲ್ಲ, ನನ್ನ ವೈಯಕ್ತಿಕ ಪ್ರೀತಿಯೋ ಏನೋ, ನಮ್ಮ ಪ್ರೊಫೆಸರ್ ವೆಸ್ಲಿ ಸಮಾನ ಯಾರೂ ಇಲ್ಲ ಅಂತ ನನಗನ್ಸೋದು. ಅಂಥವ್ರ ಜೊತೆ ಕೂತು ಸುಮಾರು 1 ತಿಂಗಳು ನನ್ನ ಅನುವಾದವನ್ನು ಓದಿದೆ. ಅವರು ಮೂಲವನ್ನು ನೋಡ್ಕೊಳ್ತಾ ಇದ್ದರು, ನಾನು ನನ್ನ ಅನುವಾದ ಓದ್ತಾ ಇದ್ದೆ. ಆಮೇಲೆ ಎಷ್ಟೋ ಕಡೆ ನಾನು ತಪ್ಪು ಮಾಡಿದ್ದೆ, ಅದನ್ನೆಲ್ಲ ಅವ್ರು ತಿದ್ದಿದ್ರು. ಹಾಗಾಗಿ ಒಬ್ಬ ಅತ್ಯುತ್ತಮವಾದ ವಿದ್ವಾಂಸರ
ನೆರವಿನಿಂದ ನನ್ನ ಮೊದಲನೆಯ ಮುದ್ರಣ ಅನುವಾದ ಜೂಲಿಯಸ್ ಸೀಸರ್ ಬಂತು. ಅದನ್ನು ಅವರು ಇದು ಅನುವಾದ ಅಲ್ಲಪ್ಪ, ಇದು ಇಟ್ಸ್ ಟ್ರಾನ್ಸ್ಕ್ರಿಯೇಷನ್ ಅಂತ, ಅದು ಅನುಸೃಷ್ಟಿ. ಕೆಲವು ಕಡೆ ಅವ್ರು ಭಾಳ ಮೆಚ್ಚಿ ಮಾತಾಡೋರು. ಅವರ ಶ್ರೀಮತಿಯವರು ಲಲಿತಾ ಕುಮಾರ್ ವೆಸ್ಲಿ ಅಂತ ಅವರು ಇಂಗ್ಲೀಷ್ ಪ್ರೊಫೆಸರು. ಕೆಲವು ಕಡೆ ನಾವು ಓದ್ತಾ ಇದ್ರೆ ಇಟ್ಸ್ ಬೆಟರ್ ದ್ಯಾನ್ ದಿ ಒರಿಜಿನಲ್ ಅನ್ನೋರು. ನನಗೆ ಒಂದು ರೀತಿ ಸಂಕೋಚ, ನಾಚಿಕೆ ಆಗೋದು. ಅದಾದಮೇಲೆ ಪಠ್ಯ ಬಂತು. ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಡಾಕ್ಟರ್ ಶಿವರುದ್ರಪ್ಪನವರು ಅದನ್ನು ಪಠ್ಯ ಮಾಡಿದ್ರು. ಆಮೇಲೆ ಎಲ್ಲ ವಿಶ್ವವಿದ್ಯಾಲಯಗಳದ್ದು ಪಠ್ಯ ಆಯಿತು. ಈಗ ಅದು 14ನೇ ಮುದ್ರಣ ಬರ್ತಾಯಿತ್ತು. ಆ ಅನುವಾದ ಮಾಡುವಾಗ ನನಗೆ ನಮ್ಮ ಹಳ್ಳಿಯ ಮಾತುಗಳು, ಅನೇಕ ಮಾತುಗಳು ಹಾಗಾಗಿ ಉಂಡುಂಡಿಯಾಗಿ ಸಿಕ್ಕಿತು. ಆಮೇಲೆ ನನಗೆ ಧೈರ್ಯ ಬಂತು, ಶೇಕ್ಸ್ಪಿಯರ್ ಒಬ್ಬ ಹಳ್ಳಿಯವನು, ನಾನೂ ಒಬ್ಬ ಹಳ್ಳಿಯವನು, ಆದ್ದರಿಂದ ಶೇಕ್ಸ್ಪಿಯರ್ ಅನುವಾದ ಮಾಡಲಿಕ್ಕೆ ಹೆದರಬಾರ್ದು ಅಂತ ಒಂದು ಧೈರ್ಯ. ಎರಡನೇದು, ಶೇಕ್ಸ್ಪಿಯರ್ ನಾಟಕವನ್ನು ನೋಡ್ತಿದ್ದವರೆಲ್ಲ ಹಳ್ಳಿಗಾಡಿನ ಜನ, ಹೆಚ್ಚಾಗಿ ಅವಿದ್ಯಾವಂತರು, ಕೂಲಿ ಕಾರ್ಮಿಕರು, ಇವರೇ ಸಾಮಾನ್ಯ ಜನರೇ ಅವನ್ನ ನಾಟಕ ನೋಡ್ತಾ ಇದ್ರು. ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರುಗಳು ಹೋಗ್ತಾ ಇರಲಿಲ್ಲ, ಮೇಲ್ವರ್ಗದ ಜನ ನಾಟಕ ನೋಡೋಕ್ಕೆ ಹೋಗ್ತಾ ಇರಲಿಲ್ಲ. ಯಾಕಂದ್ರೆ ನಾಟಕ ನೋಡೋದು ಅಂದರೆ ಒಂದು ಅಗೌರವವಾದ ಒಂದು ವಾತಾವರಣ ಆಗ ಇತ್ತು. ಅಂಥದ್ರಲ್ಲಿ ಶೇಕ್ಸ್ಪಿಯರ್ ಸಾಮಾನ್ಯ ಜನರನ್ನು ಬರೆದ, ಸಾಮಾನ್ಯ ಜನರು ಓದಿದ್ರು, ನೋಡಿದ್ರು, ಸಂತೋಷಪಟ್ಟರು, ಕುಣಿದ್ರು, ಕುಪ್ಪಳಿಸಿದ್ರು. ಆದ್ದರಿಂದ ನನ್ನ ಅನುವಾದ ಮಾಡೋದೇನು ಕಷ್ಟ ಇಲ್ಲ ಅಂತ ನನಗೆ ಅಂದ್ಕೊಂಡೆ. ಆದರೂ ಕಷ್ಟ ಅಪಾರವಾಗಿತ್ತು. ಯಾಕೆಂದರೆ ಆ ಕಾಲದ ಭಾಷೆ ಈ ಕಾಲದಲ್ಲಿ, ಮತ್ತು ಇಂಗ್ಲೀಷ್ ಎಷ್ಟೋ ಪದಗಳು ಅರ್ಥವನ್ನು ಬದಲಾಯಿಸ್ಕೊಬಿಟ್ಟಿವೆ ಈ 450 ವರ್ಷಗಳಲ್ಲಿ. ಆಗಿದ್ದ ಅರ್ಥವೇ ಬೇರೆ, ಈಗಿದ್ದ ಅರ್ಥವೇ ಬೇರೆ. ಅದಕ್ಕಾಗಿ ಅನೇಕ ಗ್ರಂಥಗಳನ್ನು ತಡ್ಕಾಡಬೇಕಾಯಿತು, ಅನೇಕ ಆವೃತ್ತಿಗಳನ್ನು ನೋಡಬೇಕಾಯಿತು. ಇವೆಲ್ಲ ಆದಮೇಲೆ ನನಗೆ ಇಬ್ಬರು ವಿದ್ವಾಂಸರು, ನಮ್ಮ ಪ್ರೊಫೆಸರ್ ಸುಜನ ಅವರು, ನಮ್ಮ ಪ್ರೊಫೆಸರ್ ವೆಸ್ಲೆ ಅವರು ತುಂಬ ಪ್ರೋತ್ಸಾಹವನ್ನು ಕೊಟ್ಟರು. ಈಗ ಒಂದು ನನ್ನ ಜೂಲಿಯಸ್ ಸೀಸರ್ ಅನುವಾದದ ಒಂದು ತುಣುಕನ್ನು ಈಗ ಅವರು ಹೇಳಿದ್ರು. ಉದಾಹರಣೆಗೆ, ಸದ್ದಡಗಿಸು ಅನ್ನೋ ಒಂದು ಮಾತಿದೆ. ಇದು ನಮ್ಮ ಹಳ್ಳಿಯಲ್ಲಿ ಬಳಸೋಂಥ ಮಾತು. ಅವನು ಸದ್ದು ಅಡಗಿಸ್ಬೇಕು, ಊರಿನಲ್ಲಿ ಆಲೆ ಸದ್ದು ಅಡಗಿತ್ತು, ಬರೋ ಹೊತ್ತಿಗೆ ಜನ ಮಲಗಿಬಿಟ್ಟಿದ್ರು ಅನ್ನೋದು. ಈ ಮಾತು ನನಗೆ ಜೂಲಿಯಸ್ ಸೀಸರಲ್ಲಿ ಕಂಡು ಬಂತು. ಮತ್ತು ಅನೇಕ ಮಾತುಗಳು ಇಂಥವು ನನ್ನ ನಾಟಕದಲ್ಲಿ ಬಳಸಿದ್ದೀನಿ. ಹಾಗಾಗಿ ಶೇಕ್ಸ್ಪಿಯರ್ ಭಾಷೆ ಅದು ಸಂಪೂರ್ಣವಾಗಿ ಗ್ರಾಮ್ಯವೂ ಅಲ್ಲ, ಅದು ಸಂಪೂರ್ಣವಾಗಿ ವಿದ್ವತ್ಮಯವೂ ಅಲ್ಲ, ಗ್ರಾಂಥಿಕವೂ ಅಲ್ಲ. ಇವೆರಡರ ಮಧ್ಯೆ ಒಂದು ಸಮತೋಲನವನ್ನು ಅವನು ಸಾಧಿಸ್ತಾನೆ ಅಂತ ನನಗನ್ನಿಸಿದೆ. ಮತ್ತು ಗ್ರಾಂಥಿಕವಾಗಿ ಮಾತನಾಡೋ ಪಾತ್ರಗಳಿದ್ದರೆ ಅಲ್ಲಿ ಗ್ರಾಮ್ಯವಾದ ಭಾಷೆಯನ್ನೇ ಅವನು ಬಳಸ್ತಾನೆ. ಈಗ ಗ್ರೇವ್ ಡಿಗರ್ ಸೀನಲ್ಲಿ ಮತ್ತು ಹ್ಯಾಮ್ಲೆಟ್ನ ಬೇರೆ ಬೇರೆ ಪಾತ್ರಗಳಲ್ಲಿ, ಕೆಲವು ಪಾತ್ರಗಳಲ್ಲಿ, ಮ್ಯಾಕ್ಬೆತ್ನ ಕೆಲವು ಪಾತ್ರಗಳಲ್ಲಿ ಇದನ್ನು ನಾವು ನೋಡ್ತೀವಿ. ಆದರೆ ಎಲ್ಲರಿಗೂ ಸಂವಹನ ಆಗಬೇಕಾದ ಭಾಷೆಯನ್ನು ಅವನು ಗ್ರಾಂಥಿಕವೂ ಅಲ್ಲದ, ವಿದ್ವತ್ಪೂರ್ಣವೂ ಅಲ್ಲದ ಭಾಷೆಯಲ್ಲಿ ಅವನು ಬಳಸ್ತಾನೆ. ಇದನ್ನು ಎಲಿಯಟ್ ಟು ಪ್ಯೂರಿಫೈ ದಿ ಡೈಲೆಕ್ಟ್ ಆಫ್ ದಿ ಟ್ರೈಬ್ ಅನ್ನೋ ಒಂದು ಮಾತು ಬಳಸ್ತಾನೆ. ಪ್ಯೂರಿಫೈ ದಿ ಡೈಲೆಕ್ಟ್ ಆಫ್ ದಿ ಟ್ರೈಬ್, ಅದನ್ನು ನಾವು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಈಗ ಆಲ್ ದಿ ವರ್ಲ್ಡ್ ಇಸ್ ಅ ಸ್ಟೇಜ್ ಅನ್ನೋ ಮಾತನ್ನು ಬೇಂದ್ರೆಯವರ ಅನುವಾದ ಓದಿದ್ರು. ಅದು ಶೇಕ್ಸ್ಪಿಯರ್ ಭಾಷೆಗೆ ಹೋಲಿಸಿದ್ರೆ ಅದು ತೀರ ಗ್ರಾಮ್ಯ ಆಗ್ಬಿಡ್ತು ಅಂತ ನನಗನ್ನಿಸ್ತು. ಅದೇ ಭಾಗವನ್ನು ನಾನು ಅದು ಲೈಕಿಟ್ನಿಂದ ಮಾಡಿದ್ದೀನಿ. ಅದು ಹೀಗೆ ಇದೆ. ಆಲ್ ದಿ ವರ್ಲ್ಡ್ ಇಸ್ ಎ ಸ್ಟೇಜ್. ಇಡೀ ಲೋಕವೊಂದು ರಂಗಭೂಮಿ. ಸ್ತ್ರೀ ಪುರುಷರೆಲ್ಲ ಬರಿಯ ನಟರು. ಅವರಿಗಿವೆ ಪ್ರವೇಶಗಳು ಮತ್ತು ನಿಷ್ಕ್ರಮಣಗಳು. ಮನುಷ್ಯ ತನ್ನ ಅವಧಿಯಲ್ಲಿ ಅನೇಕ ಪಾತ್ರ ಆಡುತ್ತಾನೆ. ಮ್ಯಾನ್ ಪ್ಲೇಸ್ ಮೆನಿ ಪಾರ್ಟ್ಸ್ ಇನ್ ಹಿಸ್ ಟೈಮ್. ಮನುಷ್ಯ ತನ್ನ ಅವಧಿಯಲ್ಲಿ ಅನೇಕ ಪಾತ್ರ ಆಡುತ್ತಾನೆ. ಅವನ ಆಟಗಳು 7 ಅವಸ್ಥೆಗಳು. ಮೊದಲಿಗೆ ಮಗು, ದಾದಿ ತೋಳಿನಲ್ಲಿ ಕಕ್ಕಿ ಮೀಗುಡುವ ಹಸುಗೂಸು.
ಆಮೇಲೆ ಅಳುಬುರುಕು ಶಾಲಾ ಬಾಲಕ ಕೈಚೀಲ ಹಿಡಿದು ಹೊಳೆಯುವ ಮುಂಜಾನೆಯಲ್ಲಿ ಬಸವನ ಹುಳದಂತೆ ತೆವಳುತ್ತಾನೆ ಇಷ್ಟವಿಲ್ಲದೆ ಶಾಲೆಗೆ. ಅನ್ವಿಲಿಂಗ್ಲಿ ಟು ಸ್ಕೂಲ್, ಇಷ್ಟವಿಲ್ಲದೆ ಶಾಲೆಗೆ. ಆಮೇಲೆ ಪ್ರಣಯ ತಿದಿಯಂತೆ ನಿಟ್ಟಿಸರು ಬಿಟ್ಟು ತನ್ನ ಪ್ರಿಯತಮೆಯ ಹುಬ್ಬು ವರ್ಣಿಸುವ ಶೋಕಪೂರಿತ ಪ್ರೇಮಗೀತೆ ಗೀಚುತ್ತಾನೆ. ಆಮೇಲೆ ಯೋಧ ವಿಚಿತ್ರ ಪ್ರತಿಜ್ಞೆಗಳ ತುಂಬಿಕೊಂಡವ, ಚಿರತೆ ತರ ಗಡ್ಡಧಾರಿ, ಸ್ವಾಭಿಮಾನದಲ್ಲಿ ಈರ್ಷಾಪರ, ಯುದ್ಧದಲ್ಲಿ ನುಗ್ಗಿ ಹಠಾತ್ತ ನೆರಗಿ ಫಿರಂಗಿ ಬಾಯಲ್ಲೇ ನಿರ್ಗುಳ್ಳೆ ಕೀರ್ತಿ ಹುಡುಕುತ್ತಾನೆ. ಮತ್ತಾಮೇಲೆ ನ್ಯಾಯಾಧೀಶ ಪೊಗದಸ್ತಾದ ಹುಂಜ ಕಪ್ಪಡಿಸಿ ಚಂದದ ದುಂಡು ಹೊಟ್ಟೆಯವ, ಉಗ್ರ ಕಣ್ಣಿನ ಕ್ರಮವಾಗಿ ಕತ್ತರಿಸಿದ ಗಡ್ಡ ಬಿಟ್ಟಾತ, ಮಾತು ಮಾತಿಗೂ ಸುರುತ್ತಾನೆ ಜಾಣಗಾದೆಗಳನ್ನು ಮತ್ತೆ ನೀರಸ ನಿದರ್ಶಗಳನ್ನು. ಹೀಗವನು ತನ್ನ ಪಾತ್ರ ಆಡುತ್ತಾನೆ. ಆರನೆಯ ಅವಸ್ಥೆ ಸ್ವರಗಿ ಚಪ್ಪಲಿ ತೊಟ್ಟ ಚಲ್ಲಣಕ್ಕೆ ಸಾಗುತ್ತದೆ. ಮೂಗಿನ ಮೇಲೆ ಕನ್ನಡಕ, ಬಗಲಲ್ಲಿ ಥೈಲಿ, ತನ್ನ ಸುಂಡಿದ ತೊಡೆಗಳಿಗೆ ಬಲು ದೊಗಳೆಯಾಗುವ ಜತನದಲ್ಲಿ ಕಪಿಟ್ಟ ಯೌವನದ ಇಜಾರ ಧರಿಸುತ್ತಾನೆ. ಅವನ ದೊಡ್ಡ ಗಂಡು ದನಿ ಮಗುತನದ ತಾರಸ್ವರಕ್ಕೆ ಮತ್ತೆ ವಾಲುತ್ತಾ ಮಾತಾಡಿದರೆ ಪೀಪೆಯಂತೆ ಸಿಳ್ಳೆ ಹಾಕುತ್ತದೆ. ಈ ವಿಚಿತ್ರ ಘಟನಾವಳಿಯ ಚರಿತೆಯನ್ನು ಮುಕ್ತಾಯಗೊಳಿಸುವ ಎಲ್ಲದರ ಕೊನೆಯ ದೃಶ್ಯ ಎರಡನೆಯ ಮಗುತನ, ಸೆಕೆಂಡ್ ಚೈಲ್ಡಿಶ್ನೆಸ್, ಎರಡನೆಯ ಮಗುತನ. ಆಗ ಬರೀ ವಿಸ್ಮರಣೆ, ಹಲ್ಲಿಲ್ಲ, ಕಣ್ಣಿಲ್ಲ, ರುಚಿ ಇಲ್ಲ, ಏನೇನೂ ಇಲ್ಲ. ಸ್ಯಾನ್ಸ್ ಟೀತ್, ಸ್ಯಾನ್ಸ್ ಐಸ್, ಸ್ಯಾನ್ಸ್ ಎವ್ರಿಥಿಂಗ್. ಹೀಗೆ ಶೇಕ್ಸ್ಪಿಯರ್ ಅವಿದ್ಯಾವಂತರಿಗಾಗಿ ನಾಟಕ ಬರೆದರೂ ಸಹ ತನ್ನ ಭಾಷೆಯನ್ನು ಸಾರ್ವತ್ರಿಕವಾದ ವಿಚಾರಗಳನ್ನು ಹೇಳುವಾಗ ಮತ್ತು ಎಲ್ಲರಿಗೂ ಸಂವಹನ ಆಗಬೇಕು ಅನ್ನೋ ದೃಷ್ಟಿಯಿಂದ ಅವನು ಒಂದು ಸಮತೋಲನವನ್ನು ಸಾಧಿಸ್ತಾನೆ. ಹಾಗಾಗಿ ಅದು ಲಯಬದ್ಧವಾಗಿದೆ, ಕಾವ್ಯಾತ್ಮಕವಾಗಿದೆ, ಸಾಮಾನ್ಯ ಜನರಿಗೆ ಅರ್ಥವಾಗೂ ರೀತಿಯಲ್ಲಿ ಅವನ ಭಾಷೆ ಇದೆ, ಎಲ್ಲ ಕಡೆಯಲ್ಲೂ ಇದೆ. ಆದರೆ ಅನೇಕ ಕಡೆ ಭಾಳ ಕ್ಲಿಷ್ಟವಾದ ಮಾತುಗಳು ಬರ್ತವೆ. ಮಲ್ಟಿಟ್ಯೂಡಿನಸ್, ಇನ್ಕಾರ್ನಡೈನ್, ಇಂಥ ಮಾತುಗಳು, ಲ್ಯಾಟಿನ್ ನಿಷ್ಠವಾದಂಥ ಭೂಯಿಷ್ಠವಾದಂಥ ಶಬ್ದಗಳನ್ನೂ ಅವನು ಬಳಸ್ತಾನೆ. ಇದು ಆಡು ಮಾತಿನಲ್ಲೇ ಆಡಬೇಕು, ಬರೀಬೇಕು ಅನ್ನೋ ಒಂದು ಮಾತಿದೆಯಲ್ಲ, ಅದು ತುಂಬ ಸೀಮಿತವಾದ ಮಾತು ಅಂತ ನನಗನ್ನಿಸ್ತದೆ. ವರ್ಡ್ಸ್ವರ್ತ್ ಆ ರೀತಿಯ ಒಂದು ಪ್ರತಿಜ್ಞೆ ತೊಟ್ಟು ಹೊರಟ. ಅದು ಲಿರಿಕಲ್ ಬ್ಯಾಡಿಸಿದ್ರೆ ಅದನ್ನು ಅವನು ಸ್ವಲ್ಪ ಮಟ್ಟಿಗೆ ಸಾಧಿಸ್ತ. ಆದರೆ ಅವನ ವಿದ್ವತ್ ಹೆಚ್ಚಿದ ಹಾಗೆ, ಅವನ ಅನುಭವಗಳು ಹೆಚ್ಚಿದ ಹಾಗೆ ಅವನ ಭಾಷೆ ಸಂಪೂರ್ಣ ಬದಲಾವಣೆ ಆಗ್ಬಿಡ್ತು. ಅದು ಆಗಬೇಕು, ಅಲ್ಲದೇ ಇದ್ದರೆ ಭಾಷೆ ಮತ್ತು ಸಾಹಿತ್ಯ ಬೆಳೆಯೋದಿಲ್ಲ. ಅವನ ಅದು ಪ್ರಿಲ್ಯೂಡ್ ಮುಂತಾದ ಅವನ ಮುಂದಿನ ದೀರ್ಘ ಕವನಗಳನ್ನು ನೋಡಿದ್ರೆ ಅವು ಬಹಳ ವಿದ್ವತ್ಪೂರ್ಣವಾದಂಥ ತುಂಬ ಎತ್ತರದ ಭಾವನೆಗಳನ್ನು ಕೊಡ್ತಕ್ಕಂಥದ್ದು. ಉದಾಹರಣೆಗೆ ಟಿಂಟಣಾಬಿಯಲ್ಲಿ ಆ ಮಾತುಗಳು, ಆ ಕಾವ್ಯದ ಭಾಗಗಳಿವೆಯಲ್ಲ, ಅವು ಅವನ ಲಿರಿಕಲ್ ಬ್ಯಾಲೆಡ್ಸಲ್ಲಿ ಸಿಗುವಂಥ ಭಾಗಗಳಲ್ಲ. ಅಲ್ಲಿ ತೀರಾ ಸರಳವಾಗಿದ್ದಾನೆ, ಇಲ್ಲಿ ತುಂಬ ಕ್ಲಿಷ್ಟವಾಗೂ ಇದ್ದಾನೆ, ತುಂಬ ವಿದ್ವತ್ಪೂರ್ಣವಾಗಿದ್ದಾನೆ. ಇದು ಕವಿ ಬೆಳೆದ ಹಾಗೆ ಈ ಬದಲಾವಣೆ ಆಗ್ತಾ ಹೋಗ್ತದೆ. ಶೇಕ್ಸ್ಪಿಯರ್ನ ಮೊದಲ ಕವನಗಳಲ್ಲಿರ್ತಕ್ಕಂಥ ನಾಟಕಗಳಲ್ಲಿರ್ತಕ್ಕಂಥ ಭಾಷೆಗೂ ಮತ್ತು ಹ್ಯಾಮ್ಲೆಟ್, ಕಿಂಗ್ ಲಿಯರ್ ಮುಂತಾದ ಆಂಟೋನಿ ಅಂಡ್ ಕ್ಲಿಯೋಪಾಟ್ರಾ ಈ ನಾಟಕಗಳಿರ್ತಕ್ಕಂಥ ಭಾಷೆಗೂ ಭಾಳ ವ್ಯತ್ಯಾಸ ಇತ್ತು. ಇದನ್ನು ಅನುವಾದ ಮಾಡುವಾಗ ನಾವು ಚೆನ್ನಾಗಿ ತಿಳ್ಕೊಳ್ಬೇಕಾಗ್ತದೆ. ಮೆಕ್ಬೆತ್ನ ಮೊದಲನೆಯ ದೃಶ್ಯ, ಅದು ಕೇವಲ 12 ಸಾಲುಗಳಿವೆ. ವೆನ್ ಶಲ್ ವಿ ತ್ರೀ ಮೀಟ್ ಅಗೈನ್, ವೆನ್ ಶಲ್ ವಿ ತ್ರೀ ಮೀಟ್ ಅಗೈನ್. 3 ಜನ ಮಾಟಗಾತಿಯರು ಸೇರಿ ತಮ್ಮಲ್ಲೇ ಮಾತಾಡ್ಕೊಳ್ತಾರೆ. ಈ ಶೆಲ್ ಅನ್ನೋ ಪದ ಇದೆಯಲ್ಲ, ಅದು ಒತ್ತಡವನ್ನು, ಅವರ ನಿರ್ದೇಶವನ್ನು, ಅವರ ಮಾರ್ಗಸೂಚಿಯನ್ನು, ಅವ್ರು ಮಾಡಬೇಕು ಅಂತ ಕೆಲಸವನ್ನು ಸೂಚಿಸುವಂಥ ಒಂದು ಆಕ್ಸಿಲರಿ ವರ್ಬ್. ವೆನ್ ಶಲ್ ವಿ ತ್ರೀ ಮೀಟ್ ಅಗೈನ್, ಇನ್ ಥಂಡರ್, ಲೈಟ್ನಿಂಗ್ ಆರ್ ಇನ್ ರೈನ್, when the hurly-burly is done, when the battle is lost and won. Dare to meet with Macbeth, where the place, upon the heath. ಈ ರೀತಿ ಮಾತುಗಳು ಹೋಗ್ತವೆ. ಯಾವಾಗ ನಾವು ಮೂವರು ಸೇರಲೇಬೇಕು, ಮತ್ತೆ ಒತ್ತಾಯಪೂರ್ವಕವಾದ ಮಾತುಗಳು, ಸೇರಲೇಬೇಕು ಮತ್ತೆ, ಗುಡುಗಲ್ಲೇ ಮಿಂಚಲ್ಲೇ ಮಳೆಯಲ್ಲೇ, ಸದ್ದು ಗದ್ದಲ ಮುಗಿದಾಗ
ಯುದ್ಧ ಸೋತು ಗೆದ್ದಾಗ, when the hurly burly is done, when the battle is lost and won, ಸದ್ದು ಗದ್ದಲ ಮುಗಿದಾಗ, ಯುದ್ಧ ಸೋತು ಗೆದ್ದಾಗ, ಯಾವ ಹೊತ್ತಿನಲ್ಲಿ? ಇಳಿ ಹೊತ್ತಿನಲ್ಲಿ. ಯಾವ ಜಾಗದಲ್ಲಿ? ಆ ಹಾಳು ಬುಗದಲ್ಲಿ. ವೇರ್ ದ ಪ್ಲೇಸ್ ಅಪಾನ್ ದ ಹೀತ್. ಹೀತ್ ಅಂತ ಅಂದರೆ ಏನು ಬೆಳೆದೇ ಇರುವಂಥ ಜಾಗ, ನಮ್ಮಲ್ಲಿ ಹಾಳು ಭೂಮಿ ಅಂತಾರೆ. ಆ ಹಾಳು ಭುಗದಲ್ಲಿ ದೇರ್ ಟು ಮೀಟ್ ವಿತ್ ಮ್ಯಾಕ್ಬೆತ್. ಅಲ್ಲಿ ಮ್ಯಾಕ್ಬೆತ್ನ ನಾವು ನೋಡಬೇಕು. ಅದೆಲ್ಲ ಆದಮೇಲೆ ಕೊನೆ 2 ಸಾಲುಗಳು, ಫೇರ್ ಇಸ್ ಫೌಲ್ ಅಂಡ್ ಫೌಲ್ ಇಸ್ ಫೇರ್, ಹವರ್ ಥ್ರೂ ಫಾಗ್ ಅಂಡ್ ಫಿಲ್ತಿ ಏ. ಸೊಗಸು ಹೊಲಸಿದೆ, ಹೊಲಸು ಸೊಗಸಿದೆ, ಮಂಜು ಮಲಿನ ಗಾಳಿಯಲ್ಲಿ ಭ್ರಮಿಸಿವೆ. ಹಾವರ್ ಥ್ರೂ ಅಂದರೆ ಸುತ್ತಾಡೋದು, ಸುಳಿದಾಡೋದು, ಈ ಅರ್ಥ ಬರ್ತದೆ, ಅಷ್ಟೇ ಅರ್ಥ ಅದಕ್ಕೆ. ಆದರೆ ಅನುವಾದದಲ್ಲಿ ನಾನು ಬಳಸಿರೋದು ಭ್ರಮಿಸಿವೆ ಅಂತ. ಭ್ರಮಿಸಿವೆ ಅಂದರೆ ಸುತ್ತಾಡೋದು ಒಂದು ಅರ್ಥ, ಭ್ರಮಿಸಿವೆ ಅಂದರೆ ಭ್ರಾಂತಿಯಲ್ಲಿವೆ ಅಂತ. ಮ್ಯಾಕ್ಬೆತ್ ಮತ್ತು ಅವನ ಹೆಂಡತಿ, ನಾವು ರಾಜ ರಾಣಿಯರಾದರೆ ತುಂಬ ಸುಖ ಪಡ್ತೀವಿ ಅಂತ ಆಸೆ ಪಟ್ಕೊಳ್ತಾರೆ. ಆದರೆ ಆಸೆ ಈಡೇರಿದ್ರು ಸಹ ಅವರು ಸುಖ ಪಡೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಭ್ರಮೆಯಾಗಿ ಉಳಿದ್ಬಿಡ್ತದೆ, ಒಂದು ಭ್ರಾಂತಿಯಾಗಿ ಉಳಿತದೆ. ಯಾವುದನ್ನು ಲೇಡಿ ಮ್ಯಾಕ್ಬೆತ್ ಗಂಡನಿಗೆ ಹೇಳ್ತಾಳೋ, ಡಂಕನ್ನ ಕೊಲೆ ಮಾಡೋನು ವಾಪಸ್ ಬರ್ತಾನೆ, ಎ ಸಾರಿ ಸೈಟ್ ಅಂತಾನೆ. ಇಟ್ ಇಸ್ ಫೂಲಿಶ್ ಟು ಸೇ ಎ ಸಾರಿ ಸೈಟ್, ಎ ಲಿಟಲ್ ವಾಟರ್ ಕ್ಲಿಯರ್ಸಸ್ ಆಫ್ ದಿಸ್ ಡೀಡ್ ಅಂತ. ಸ್ವಲ್ಪ ಕೊಂಚ ನೀರು ತಗೊಂಡ್ರೆ ಇದನ್ನು ತೊಳೆದು ಹಾಕ್ಬೋದು ಅಂತ ಹೇಳಿದ ಹೆಂಗಸು ಕೊನೆಗೆ ಯಾವ ಮಟ್ಟಕ್ಕೆ ಹೋಗ್ತಾಳೆ ಅಂದರೆ, ಅವಳ ನೋವು, ಅವಳ ದುಃಖ, ಅವಳ ಸಂಕಟ ಭಯಂಕರವಾಗ್ಬಿಡ್ತದೆ. ನಿದ್ದೆ ಮಾಡೋಕ್ಕಾಗೋದಿಲ್ಲ ಅವಳಿಗೆ. ಆಲ್ ದಿ ಪರ್ಫ್ಯೂಮ್ಸ್ ಆಫ್ ಅರೇಬಿಯಾ ವಿಲ್ ನಾಟ್ ಸ್ವೀಟನ್ ದಿಸ್ ಲಿಟಲ್ ಹ್ಯಾಂಡ್. ಈ ಪುಟ್ಟ ಕೈಯನ್ನು ಅರೇಬಿಯಾದ ಎಲ್ಲ ಪರಿಮಳಗಳು ಮಧುರಗೊಳಿಸಲಾರವು. ವಿಲ್ ನಾಟ್ ಸ್ವೀಟನ್. ಎಂಥ ಅದ್ಭುತವಾದ ಮಾತು! ಒಂದೇ ಒಂದು ಮಾತು ಇಡೀ ಅವರ ಆಸೆ ಎಲ್ಲವೂ ಸಂಪೂರ್ಣವಾಗಿ ನಿರ್ನಾಮ ಮಾಡಾಕ್ಬಿಡ್ತದೆ. ಆ ಭ್ರಮೆ, ಆ ಮೊದಲನೇ ವಾಕ್ಯ ಹಾವರ್ ಅಂತ ಕೇವಲ ಅರ್ಥ ಸುಳಿದಾಡೋದು ಅನ್ನೋದು ಇಲ್ಲಿ ಭ್ರಮೆಯಾಗಿ, ಭ್ರಾಂತಿಯಾಗಿ, ಜೀವನದಲ್ಲಿ ಒಂದು ಈಡೇರದ ಫಲವಾಗಿ ಅವ್ರನ್ನ ಕಾಡಲಿಕ್ಕೆ ಶುರುವಾಗ್ತದೆ. ಹೀಗೆ ನನ್ನ ಅನುವಾದಗಳಲ್ಲಿ ಹೆಚ್ಚು ಅರ್ಥವನ್ನು ತರಲಿಕ್ಕೆ ಮೂಲ ಅದೇ ಇಟ್ಕೊಂಡು, ಆ ಮೂಲಕ್ಕೆ ಯಾವ ರೀತಿಯಲ್ಲೂ ಧಕ್ಕೆ ಬರದ ಹಾಗೆ ಮೂಲದ ಅರ್ಥವನ್ನು ಹೆಚ್ಚಿಸುವ ರೀತಿಯಲ್ಲಿ ಕೈಲಾದಷ್ಟು ಮಟ್ಟಿಗೆ ಎಲ್ಲ ಕಡೆ ಹೀಗಾಗಿದೆ ಅಂತ ನಾನು ಹೇಳಲಾರೆ. ಆದರೆ ಎಲ್ಲೆಲ್ಲಿ ನನಗೆ ಸಾಧ್ಯವೋ, ನನ್ನ ಶಕ್ತಿ ಇದೆಯೋ ಅಲ್ಲೆಲ್ಲ ನಾನು ಮಾಡಿದ್ದೀನಿ. ಇನ್ನು ಹ್ಯಾಮ್ಲೆಟ್ನ ಪ್ರಾರಂಭದಲ್ಲಿ ಮೊದಲನೇ ವಾಕ್ಯನ, ಈಗ ಮ್ಯಾಕ್ಬೆತ್ ಇನ್ನೊಂದು ಕೊನೆಯ ಮಾತಿದೆ ಒಂದು, ಅದೊಂದು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಅವನು ಎಲ್ಲ ಸುಸ್ತಾಗಿ ಹೋಗ್ಬಿಟ್ಟಿದ್ದಾನೆ. ಆಗದೆ ಇರೋರನ್ನೆಲ್ಲ ಯಾರೆಲ್ಲ ಅನುಮಾನ ಬಂತು ಅವ್ರನ್ನೆಲ್ಲ ಕೊಲ್ಲಿಸಿದ್ದಾನೆ. ನಿದ್ದೆ ಮಾಡ್ತಾ ಇದ್ದಂಥ ಡಂಕನ್ ರಾಜನ ಕೊಲೆ ಮಾಡಿದ್ದಾನೆ. ಇವನು ನಿದ್ದೆಯನ್ನು ಕೊಂದಿದ್ದರಿಂದ ಇವನಿಗೆ ನಿದ್ದೆ ಇಲ್ದಂಗೆ ಆಗ್ಬಿಟ್ಟಿದೆ. ಜೀವನದ ಉದ್ದಕ್ಕೂ ಅವನು ನಿದ್ದೆನೇ ಇಲ್ಲ, ಅವನ ಹೆಂಡತಿಗೂ ನಿದ್ದೆ ಇಲ್ಲ ಅಂತ ಭಯಂಕರವಾದಂಥ ಮನುಷ್ಯನ ಅತ್ಯಂತ ಸಂಪತ್ತು ಅಂತ ಅಂದರೆ ನಿದ್ದೆ ಮತ್ತು ಊಟ. ಎಂಥ ಬಡವನಾದರೂ ಇದನ್ನು ಭಾಳ ಸಂತೋಷದಿಂದ ಅನುಭವಿಸ್ತಾನೆ. ಅದನ್ನು ಅವನಿಗೆ ಅನುಭವಿಸೋಕ್ಕಾಗೋದಿಲ್ಲ. ಇನ್ನೇನೋ ಕೊನೆಗಳಿಗೆ ಬರ್ತದೆ, ಯುದ್ಧ ಮಾಡ್ತಾನೆ, ಅಲ್ಲಿ ಸಾತಿರ್ತಾನೆ. ಅದಕ್ಕೆ ಮೊದಲು ಅವನು ಹೇಳೋ ಮಾತುಗಳು ನೋಡಿ. ಟುಮಾರೋ when tomorrow creeps in this petty pace from day to day to the last syllable of recorded time, and all our yesterdays have lighted fools the way to dusty death. Out, brief candle, life is but a walking shadow, a poor player that struts and frets his hour upon the stage, and then is heard no more. It's a tale told by an idiot, full of sound and fury, signifying nothing. ನನ್ನ ಅನುವಾದ: ನಾಳೆ, ಮರುನಾಳೆ, ಮತ್ತೂ ನಾಳೆ, ದಿನದಿಂದ ದಿನಕ್ಕೆ, ದಾಖಲಿತ ಕಾಲದ ಕೊನೆ ಸ್ವರದವರೆಗೆ ಈ ಹುಲು ಹೆಜ್ಜೆಯಲ್ಲಿ ತೆವಳುತ್ತಿದೆ, ಈ ಹುಲು ಹೆಜ್ಜೆಯಲ್ಲಿ ತೆವಳುತ್ತಿದೆ. ನಮ್ಮ ನಿನ್ನೆಗಳೆಲ್ಲ ಮೂರ್ಖರಿಗೆ ಧೂಳಿ ಸಾವಿನ ದಾರಿ ಬೆಳಗಿವೆ. ನಂದು ನಂದೆಲೆ ಮಿಣುಕು ಹಣತೆ, ಔಟ್ ಬ್ರೀಫ್ ಕ್ಯಾಂಡಲ್, ನಂದು ನಂದೆಲೆ ಮಿಣುಕು ಹಣತೆ, ಬಾಳು ಬರೀ ನೆಡವೆ ನೆಡಲು, ಲೈಫ್ ಈಸ್ ಬಟ್ ಎ ವಾಕಿಂಗ್ ಶಾಡೋ,
ಬಾಳು ಬರಿ ನಡೆವ ನೆರಳು, ರಂಗದ ಮೇಲೆ ತನ್ನ ತಾಸನ್ನು ಬಿಂಕದಲ್ಲಿ ಆಳುವ ಬಡನಟ, ಆಮೇಲೆ ಕೇಳಿಸುವುದಿಲ್ಲ. ಅದೊಂದು ಹೆಡ್ಡ ಹೇಳಿದ ಕತೆ. ಇಟ್ಸ್ ಎ ಟೇಲ್ ಟೋಲ್ಡ್ ಬೈ ಎನ್ ಇಡಿಯಟ್. ಅದೊಂದು ಹೆಡ್ಡ ಹೇಳಿದ ಕತೆ. ಆವೇಶ ಅಬ್ಬರ ತುಂಬಿ ಅರ್ಥಸೂಸದ ಶೂನ್ಯ. ಈ ಮಾತು ನಾನು ಬರೆದಿರ್ತಕ್ಕಂಥ ವ್ಯಾಖ್ಯಾನ. ಇದು ಸಂಕ್ರಮಣ ಜುಲೈ ಆಗಸ್ಟಲ್ಲಿ ಬಂತು ಲೇಖನ ನನ್ನದು. ಶೇಕ್ಸ್ಪಿಯರ್ ಮ್ಯಾಕ್ಬೆತ್ ನಾಟಕದಲ್ಲಿ ಶೀರ್ಷಿಕೆಯ ನಾಯಕ ತನ್ನ ಅಂತಿಮವಾದ ಈ ಭಾಷಣ ಖಂಡದಲ್ಲಿ ತನ್ನ ಹತಾಶೆ ಮತ್ತು ಬದುಕು ಶೂನ್ಯ ಎಂಬ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾನೆ. ಇವು ಬದುಕನ್ನು ಹದಗೆಡಿಸಿಕೊಂಡವನ ಮಾತುಗಳು. ಈ ಖಂಡಿಕೆಯನ್ನು ಕುರಿತು ವಿಶ್ಲೇಷಣೆ ನಡೆಸಿರುವ ವಿವರ ನನಗೆ ಹೆಚ್ಚು ತಿಳಿಯದು. ಎಲ್.ಸಿ. ನೈಟ್ಸ್ ಟುಮಾರೋ ಅಂಡ್ ಟುಮಾರೋ ಮಹತ್ವದ ಖಂಡಿಕೆ, ಗ್ರೇಟ್ ಪ್ಯಾಸೇಜ್ ಎಂದು ಹೇಳುತ್ತಾರೆ. ಆದರೆ ಅದನ್ನು ಏಕೆ ಮಹತ್ವ ಎಂದು ಅವರು ವಿಶ್ಲೇಷಿಸುವುದಿಲ್ಲ. ಇಲ್ಲಿ ಎರಡು ಮುಖ್ಯ ಸಂಗತಿಗಳನ್ನು ಗಮನಿಸಬೇಕಾಗುತ್ತದೆ. ಒಂದು ತಾಂತ್ರಿಕ, ಒನ್ ಇಸ್ ಟೆಕ್ನಿಕಲ್, ಇನ್ನೊಂದು ಕಾವ್ಯಾತ್ಮಕ. ತಾಂತ್ರಿಕ ಎಂದರೆ ನಾಟಕ ಶುರುವಾದಾಗಿನಿಂದ ಮುಖ್ಯ ನಟ ಮಾತಾಡಿ ಮಾತಾಡಿ ನಟಿಸಿ ಸುಸ್ತಾಗಿರಬಹುದು. ಆದ್ದರಿಂದ ಅವನಿಗೆ ದಪ್ಪ ಪದಗಳ ಭಾರವನ್ನು ಹೊರಿಸುವುದು ಉಚಿತವಲ್ಲ ಎಂಬುದು ಒಂದನೆಯ ಕಾರಣ. ಮ್ಯಾಕ್ಬೆತ್ ಆಂತರಿಕವಾಗಿ ಉಡುಗಿದ್ದಾನೆ. ತಾನು ರಾಜನಾದರೆ ಎಲ್ಲ ಸುಖ ಪಡೆಯಬಹುದು ಎಂದುಕೊಂಡು ಭ್ರಮಿಸಿದ್ದ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಭ್ರಮಿಸಿದ್ದ. ಅವನಿಗೆ ಮತ್ತು ಅವನ ರಾಣಿಗೆ ಈಗ ನಿದ್ದೆ ಇಲ್ಲ. ಏಕೆಂದರೆ ಅವನು ಮಲಗಿದ್ದ ಡಂಕನ್ ಮಹಾರಾಜನನ್ನು ಕೊಲೆ ಮಾಡಿದ್ದಾನೆ. ಆ ಮೂಲಕ ನಿದ್ದೆಯನ್ನು ಅಂದರೆ ನೆಮ್ಮದಿಯನ್ನು ಕೊಂದಿದ್ದಾನೆ. ಅತ್ಯಂತ ಸುಖ ಮತ್ತು ದುಃಖದ ಕ್ಷಣಗಳಲ್ಲಿ ಮನುಷ್ಯ ಪಾಂಡಿತ್ಯಮಯವಾದ ಭಾಷೆಯನ್ನು ಬಳಸುವುದಿಲ್ಲ ಎಂಬುದು ಮನಃಶಾಸ್ತ್ರೀಯ ಸತ್ಯ. ಹಾಗಾಗಿ ಮೆಕ್ಬೆತ್ ಸರಳ ಮಾತುಗಳನ್ನು ಆಡುತ್ತಾನೆ. ಶೇಕ್ಸ್ಪಿಯರ್ ಮಹಾ ಮನಃಶಾಸ್ತ್ರಜ್ಞ ಎಂಬುದನ್ನು ಇದು ತೋರಿಸುತ್ತದೆ. ಅವನು ಉಪಯೋಗಿಸುವ ನುಡಿಗಳು ಲ್ಯಾಟಿನ್ ಅಥವಾ ಗ್ರೀಕ್ ಮೂಲದಿಂದ ಬಂದವುಗಳಲ್ಲ. ಮೆಕ್ಬೆತ್ ಬಳಸುವ ಶಬ್ದಗಳು ಅಚ್ಚ ಇಂಗ್ಲಿಷ್, ಆಂಗ್ಲೋ ಸ್ಯಾಕ್ಸನ್ ಪದಗಳು. ಇಲ್ಲಿ ಒಂದು ಲ್ಯಾಟಿನ್ ಪದ ಇಲ್ಲ ಇಲ್ಲಿ ಎಂಬುದು ಎರಡನೆಯ ಕಾರಣ. ಆಸ್ಕರ್ ವಿಲಿಯಮ್ಸ್ ಸಂಪಾದಿಸಿರುವ ಮಾಸ್ಟರ್ ಪೋಯಮ್ಸ್ ಸಂಕಲನದಲ್ಲಿರತಕ್ಕಂಥ ಪ್ರಬಂಧವನ್ನು ಈ ಕಾವ್ಯ ಖಂಡಿಕೆಯಲ್ಲಿ ಕಂಡುಬರುವ ಧ್ವನಿ ಸಾಮ್ಯ ಅಥವಾ ಅನುಪ್ರಾಸಗಳನ್ನು ಗುರುತಿಸಿದೆ. ನನ್ನ ಅನುವಾದ ಮೆಕ್ಬೆತ್ ಪ್ರಕಟವಾದ ಮೇಲೆ ಈ ಕೃತಿಯನ್ನು ನಾನು ನೋಡಿದೆ. ನನ್ನ ಅನುವಾದದ ಈ ಖಂಡಿಕೆಯಲ್ಲಿ ಪ್ರಯೋಗವಾಗಿರುವುದೆಲ್ಲ ಅನುಪ್ರಾಸಗಳು ಹೆಣೆದುಕೊಂಡು ಅರ್ಥವತ್ತಾಗಿರುವ ಅಚ್ಚ ಕನ್ನಡ ಶಬ್ದಗಳು. ಒಂದೆರಡು ಶಬ್ದಗಳು ಸಂಸ್ಕೃತವಾಗಿರಬಹುದು, ಆದರೆ ಅವು ಗುರುತಿಸಲಾಗದಷ್ಟು ಕನ್ನಡವೇ ಆಗಿಬಿಟ್ಟಿವೆ. ಅವ್ಯಾವು ಅಂದರೆ ಅರ್ಥ, ಆವೇಶ, ಶೂನ್ಯ ಇತ್ಯಾದಿ. ನಕಾರಾದಿ ಶಬ್ದಗಳು 20 ಇವೆ. ಲಕಾರ ಸಂಬಂಧಿ 18 ನುಡಿಗಳಿವೆ. ದಕಾರಮಯ ಪದಗಳು 18 ಇವೆ. ಇನ್ನು ಅಲ್ಲಿ ಕೆಲವನ್ನು ಗುರುತಿಸಬಹುದು. ಮಾತಿನ ಗತಿಯನ್ನು ತಡೆಯುವ ಅಥವಾ ನಿಧಾನಗೊಳಿಸುವ ಒತ್ತಕ್ಷರಗಳಾಗಲಿ, ದೀರ್ಘಾಕ್ಷರಗಳಾಗಲಿ, ಮಹಾಪ್ರಾಣಗಳಾಗಲಿ ಇಲ್ಲಿ ಬಂದಿಲ್ಲ. ಅಲ್ಪ ಪ್ರಾಣಗಳು ಮತ್ತು ಹ್ರಸ್ವಸ್ವರಗಳಿಂದ ಪಾತ್ರದ ಅಲ್ಪತ್ವ ಹಾಗೂ ಅದೀರ್ಘ ಆಯುಃಪ್ರಮಾಣ ಪ್ರಕಟವಾಗುತ್ತದೆ. ಮೂಲದಲ್ಲಿ ಸ್ವರಕ್ಕೆ, ಸಿಲಬಲ್ಗೆ ಒಂದೇ ಅರ್ಥವಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಘಂಟಿನಲ್ಲಿ ಉಸುರು ಎಂಬ ಅರ್ಥ ಕಾಣಿಸಿಲ್ಲ. ಕಿಟಲ್ ಕೋಶದಲ್ಲಿಯೂ ಇಲ್ಲ. ಆಪ್ಟೆಯ ಸಂಸ್ಕೃತ ಇಂಗ್ಲಿಷ್ ಕನ್ನಡ ನಿಘಂಟಿನಲ್ಲಿ ಏರ್ ಬ್ರೂತ್ ಥ್ರೂ ದಿ ನಾಸ್ಟ್ರಿಲ್ಸ್ ಎಂಬ ಉಸುರು ಎಂಬ ಅರ್ಥ ಇದೆ. ನಮ್ಮ ಹಳ್ಳಿಗಳಲ್ಲಿ ಸ್ವರಕ್ಕೆ ಉಸುರು ಎಂಬ ಅರ್ಥ ಉಂಟು. ಮೂಲದ ಅಕ್ಷರ ಎಂಬ ಅರ್ಥದ ಜೊತೆಗೆ ಅನುವಾದದಲ್ಲಿ ಉಸುರು ಎನ್ನುವ ಕನ್ನಡ ಅರ್ಥವೂ ಸೇರಿ ಸಂಕೀರ್ಣತೆ ಬರುತ್ತದೆ. ಮೂಲದ ಕ್ಯಾಂಡಲ್, ಮೊಂಬತ್ತಿ, ಅನುವಾದದಲ್ಲಿ ಹಣತೆಯಾಗಿದೆ. ಧೂಳಿ ಸಾವಿಗೂ ಮೊಂಬತ್ತಿಗೂ ಸಂಪರ್ಕ ಏರ್ಪಡುವುದಿಲ್ಲ ಎನಿಸುತ್ತದೆ. ಹಣತೆ ಮಣ್ಣಿನಿಂದ ಆಗಿರುವುದರಿಂದ ಮಣ್ಣಿನ ಶರೀರದ ಜೊತೆಗೆ ಸಂಬಂಧ ಮೂಡುವುದು. ಕನ್ನಡ ಅಥವಾ ಭಾರತೀಯ ಸಂಸ್ಕೃತಿಯಲ್ಲಿ ದೀಪದ ಬಳಕೆ ಹೆಚ್ಚು, ಮೊಂಬತ್ತಿ ಬಳಕೆ ಕಡಿಮೆ. ಇದರಿಂದ ಭಾವ ಸಾಹಚರ್ಯ ಹೆಚ್ಚುತ್ತದೆ. ಆಡುವ ಎನ್ನುವುದು ತೀರ ಸಾಧಾರಣ ಪದ ಎಂದುಕೊಳ್ಳಬಹುದು. ಆದರೆ ಈ ಪದಕ್ಕೆ ಕನ್ನಡ ನಿಘಂಟುಗಳು ಕೊಡುವ ಅರ್ಥಗಳನ್ನು ಗಮನಿಸಬೇಕು. ಇದು ಬಾಳಿನ ಎಲ್ಲ ಚಟುವಟಿಕೆಗಳನ್ನು ಒಳಗೊಳ್ಳುತ್ತದೆ. ಆಡುವ ಅನ್ನೋ ಪದ ಎಲ್ಲ ಚಟುವಟಿಕೆಗಳನ್ನು ಒಳಗೊಳ್ಳುತ್ತದೆ. ಎಷ್ಟೋ ಸಾರಿ ಪದಗಳ ಅರ್ಥ, ಪೂರ್ಣ ಪ್ರಮಾಣದ ಅರ್ಥಗಳು ತಿಳಿಯದಿರುವ ಸಂಭವ ಉಂಟು.
ಅದೊಂದು ಎನ್ನುವಲ್ಲಿ ಜಿಗುಪ್ಸೆ, ಉದಾಸೀನ, ತಿರಸ್ಕಾರ ಇತ್ಯಾದಿ ಅರ್ಥ ಮನೆ ಮಾಡಿದೆ. ಆವೇಶ ಅಬ್ಬರ, ಸೌಂಡ್ ಆ್ಯಂಡ್ ಫ್ಯೂರಿ, ಅಲ್ಲಿ ಹರ್ಲಿ ಬರ್ಲಿ, ಪ್ರಾರಂಭದಲ್ಲಿ ಹರ್ಲಿ ಬರ್ಲಿ, ಸೌಂಡ್ ಆ್ಯಂಡ್ ಫ್ಯೂರಿ ಒಂದಕ್ಕೊಂದು ಹೇಗೆ ಸಂಬಂಧ ಹೊಂದುತ್ತವೆ ನೋಡಿ. ಆವೇಶ ಅಬ್ಬರ, ಸೌಂಡ್ ಆ್ಯಂಡ್ ಫ್ಯೂರಿ ಎಂಬ ಕೊನೆಯ ಘಟ್ಟದ ಮೆಕ್ಬೆತ್ತನ ಮಾತು ಮೊಟ್ಟ ಮೊದಲ ದೃಶ್ಯದಲ್ಲಿ ಸದ್ದು ಗದ್ದಲ, ಹರ್ಲಿ ಬರ್ಲಿ ಎನ್ನುವ ಮಾಟಗಾತಿಯರ ಮಾತು ಸಂಬಂಧ ಹೊಂದುತ್ತವೆ. ಇದನ್ನು ನಾನು ತಾತ್ವಿಕ ಮತ್ತು ರಾಚನಿಕ ಐಕ್ಯತೆಯಿಂದ ಪ್ರಬಂಧ ಧ್ವನಿ ಸ್ವಾದಿಸುವ ಪ್ರತಿಭಾನ್ವಿತ ಸಂಯೋಜನೆ ಎಂದು ಕರೆಯುತ್ತೇನೆ. ಕೊನೆ ಸ್ವರ, ಹುಲು ಹೆಜ್ಜೆ, ಧೂಳಿ ಸಾವಿನ ದಾರಿ, ಮಿಣುಕು ಹಣತೆ, ನಡೆವ ನೆರಳು, ಬಡನಟ, ಶೂನ್ಯ ಇವು ಜೀವನದ ನಿರರ್ಥಕತೆಯನ್ನು ಧ್ವನಿಸುತ್ತವೆ. ಕೊನೆ ಸ್ವರ ಉಸಿರಿರುವ ತನಕ ಜೀವ ಒದ್ದಾಡುವುದನ್ನು ಸೂಚಿಸುವುದು. ಆಮೇಲೆ ಬಡನಟ, ನಾಟಕದ ನಟರು ಸಾಮಾನ್ಯವಾಗಿ ಯಾವಾಗಲೂ ಬಡವರೇ ಎಂಬುದರಿಂದ ನಾಯಕನ ಬದುಕು ಬಡವಾಗಿದೆ ಎಂಬ ಅರ್ಥ ಹೊರಡುತ್ತದೆ. ಇದು ನಾಯಕನ ಆಧ್ಯಾತ್ಮಿಕ ಜೀವನದ ದಾರಿದ್ರ್ಯವನ್ನು ಸೂಚಿಸುವುದು. ಇಂಥ ಬಡ ಬದುಕು ಪ್ರಕಾಶಮಾನವಾಗಿರುವುದಿಲ್ಲ. ಅದು ಮಿಣುಕು ಹಣತೆ, ಎಣ್ಣೆ ತೀರಿದ ದೀಪ. ಅನಿವಾರ್ಯವಾಗಿ ಅದು ಸಾವಿನ ದಾರಿ ಹಿಡಿಯುತ್ತದೆ. ಮಣ್ಣಿನ ದೇಹ ಮಣ್ಣಿಗೆ ಹೋಗುವುದು. ಆಗ ಬಾಳಿನಲ್ಲಿ ಉಳಿದದ್ದೇನು, ಗಳಿಸಿದ್ದೇನು ಎಂದು ಲೆಕ್ಕಾಚಾರ ಮಾಡಿದರೆ 0 ಎನ್ನುವಂತಾಗುತ್ತದೆ. ಈಗ ಮಾತನಾಡ್ತಾ ಪ್ರಾರಂಭದಲ್ಲಿ ನಮ್ಮ ನಾರಾಯಣವರು ಶೇಕ್ಸ್ಪಿಯರ್, ಶೇಷಪ್ಪಯ್ಯರ್ ಇತ್ಯಾದಿ ಮಾತುಗಳನ್ನು ಜ್ಞಾಪಿಸ್ಕೊಂಡ್ರು. ಆ ಮಾತುಗಳು ಪದೇ ಪದೇ ಆಡ್ತಾನೇ ಇದ್ದಾರೆ. ನಾನು ಶೇಕ್ಸ್ಪಿಯರ್ ಅನುವಾದ ಮಾಡುವಾಗ ನನಗೆ ಅಲ್ಪ ಸ್ವಲ್ಪ ಸಂಸ್ಕೃತ ಸಾಹಿತ್ಯದ ಪರಿಚಯ ಇರೋದರಿಂದ ಅನೇಕ ಸಾಮ್ಯಗಳು ಶೇಕ್ಸ್ಪಿಯರ್ಗೆ ಮತ್ತು ನಮ್ಮ ಪ್ರಾಚೀನ ಕವಿಗಳಾದ ವ್ಯಾಸ, ವಾಲ್ಮೀಕಿ, ಕಾಳಿದಾಸ, ಭರ್ತೃಹರಿ, ಕಲ್ಲಣ ಇವರಲ್ಲಿ ಕೆಲವು ಸಾಮ್ಯಗಳು ಸಿಕ್ಕಿತು. ಅದು ಒಂದೆರಡು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಆದ್ದರಿಂದ ಶೇಕ್ಸ್ಪಿಯರ್ನ, ಶೇಷಪ್ಪಯ್ಯರ್ ಇತ್ಯಾದಿ ಅಂತ ನಾವೇನು ಹುಡ್ಕೋಬೇಕಾಗಿ ಪ್ರಯತ್ನಿಸಬೇಕಾದ್ದಿಲ್ಲ. ಶೇಕ್ಸ್ಪಿಯರ್ ಭಾರತೀಯ ಅಂತ ನಾನು ಈ ಸಂದರ್ಭದಲ್ಲಿ ಕರೀಲಿಕ್ಕೆ ಇಷ್ಟಪಡ್ತೀನಿ. ಈಗ ಇಡೀ ಲೋಕ ಒಂದು ರಂಗಭೂಮಿ ಅನ್ನೋ ಮಾತು ಬಂತು. ಅದು ಅಂಥದೇ ಮಾತನ್ನು ವೈರಾಗ್ಯ ಶತಕದಲ್ಲಿ ಭರ್ತೃಹರಿ ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಅವನ ಕೃತಿಯಲ್ಲಿ ಹೇಳ್ತಾನೆ. ಕ್ಷಣಂ ಬಾಲೋ ಭೂತ್ವ ಕ್ಷಣಮಪಿ ಚ ಯುವ ಕಾಮರಸಿಕ ಕ್ಷಣಂ ವಿತ್ತೈಹೀನ ಕ್ಷಣಮಪಿ ಚ ಸಂಪೂರ್ಣ ವಿಭವ ಜರಾಜೀರ್ಣೈ ಅಂಗೈ ನಟೈವ ವಲೀ ಮಂಡಿತತನು ವರ ನರಃ ಸಂಸಾರಾಂತೆ ವಿಶಸಿ ಯಮಧಾನಿ ಯವನಿಕಾಂ. ಅಂದರೆ ನರನು ನಟನಂತೆ ಒಂದು ಕ್ಷಣ ಮಗುವಿನ ಪಾತ್ರ ಧರಿಸುತ್ತಾನೆ, ಇನ್ನೊಂದು ಕ್ಷಣ ಕಾಮುಕ ತರುಣನಾಗಿ ರಮಿಸುತ್ತಾನೆ, ಮತ್ತೊಂದು ಕ್ಷಣ ದುಡ್ಡು ಕಾಸಿಲ್ಲದ ಕಡು ಬಡವನಾಗುತ್ತಾನೆ, ಮಗದೊಂದು ಕ್ಷಣ ಸಂಪತ್ತಿನಲ್ಲಿ ಡೌಲಿನಲ್ಲಿ ಓಡಾಡುತ್ತಾನೆ, ಬಾಳಿನ ಕೊನೆ ಗಳಿಗೆಯಲ್ಲಿ ಸ್ವರ್ಗಿ ಸುಕ್ಕು ಹಿಡಿದ ಮುದಿ ಮೈಯವನಾಗಿ ಯಮನೂರೆಂಬ ಪರದೆ ಹಿಂಬದಿಗೆ ನಿರ್ಗಮಿಸುತ್ತಾನೆ. ಹೆಚ್ಚು ಕಡಿಮೆ ಭಾವಾರ್ಥ ಒಂದೇ. ಶೇಕ್ಸ್ಪಿಯರ್ ಹೆಚ್ಚು ವಿವರವಾಗಿ ಹೇಳಿದ್ದಾನೆ. ಅದೇ ರೀತಿ ಕಲ್ಲಣ ಸಹ ಅವನ ರಾಜತರಂಗಿನಲ್ಲಿ ಇದೇ ಮಾತುಗಳನ್ನು ಹೇಳ್ತಾನೆ. ಲೋಕ ಒಂದು ರಂಗಭೂಮಿ ಅನ್ನೋ ಅರ್ಥದಲ್ಲಿ. ಲಿಯರ್ ಮಾಡುವಾಗ ಅಲ್ಲಿ ರೈಪ್ ಲಿಪ್ಸ್ ಅಂತ ಒಂದು ಮಾತು ಬರ್ತದೆ. ಅದು ಕಾರ್ಡಿಲಿಯವನ ಕುರಿತು ಒಂದೆರಡು ಪಾತ್ರಗಳು ಆಡೋ ಮಾತುಗಳು. ರೈಪ್ ಲಿಪ್ಸ್ ಅಂತ ಅಂದರೆ ಅದು ಕೇವಲ ಭೌತಿಕ ದೇಹಕ್ಕೆ ಅನ್ವಯಿಸೋ ಮಾತುಗಳಲ್ಲ. ಅವು ಪಕ್ವ ತುಟಿಗಳು. ಅಂದರೆ ಕಾರ್ಡಿಲಿಯ ಆಡುವ ಮಾತುಗಳು ಅಷ್ಟು ತೂಕದವು, ಅಷ್ಟು ಪಕ್ವ ಆದವು, ಅಷ್ಟು ಅರ್ಥಗರ್ಭಿತವಾದವು ಅನ್ನೋ ಅರ್ಥ ಕೊಡ್ತಕ್ಕಂಥದ್ದು. ಇಂಥ ಮಾತನ್ನು ಯಾರು ಬರೆದಿಲ್ವಲ್ಲ ನಮ್ಮ ಕವಿಗಳು ಅಂತ ನನಗನ್ನಿಸ್ತು ನಾನು ಓದಿರೋ ಅಷ್ಟರಲ್ಲಿ. ಆಮೇಲೆ ಒಂದು 2 ದಿವಸ ಕಳೆದ ಮೇಲೆ ಕಾಳಿದಾಸನ ಮೇಘದೂತಲ್ಲಿ ಈ ಮಾತು ಇದೆ ಅಂತ ನನಗೆ ಜ್ಞಾಪಕ. ತನ್ವೇ ಶ್ಯಾಮ ಶಿಖರ ದಶನ ಪಕ್ವ ಬಿಂಬಾಧರೋಷ್ಟಿ ಮಧ್ಯೆ ಕ್ಷಾಮ ಚಿಕಿತ ಹರಣಿ ಪ್ರೇಕ್ಷಣ ನಿಮ್ನ ನಾಭಿ ಶ್ರೋಣಿಭಾರಾತ್ ಅಲಸಗಮನ ಸ್ತೋಕ ನಮ್ರಾ ಸ್ತನಾಭ್ಯಾಂ ಯಾ ತತ್ರ ಸ್ಯಾತ್ ಯುವತಿ ವಿಷಯ ಸೃಷ್ಟಿರಾದ್ಯೈವ ಧಾತು. ಇಲ್ಲಿ ಪಕ್ವ ಬಿಂಬಾಧರೋಷ್ಟಿ ಅನ್ನೋ ಮಾತನ್ನು ಅವನು ಬಳಸ್ತಾನೆ. ಹೀಗೆ ಶೇಕ್ಸ್ಪಿಯರ್ಗಿಂತ ಮೊದಲೇ ಅನೇಕ ಮಾತುಗಳನ್ನು ನಮ್ಮವರು ಬರೆದಿದ್ದಾರೆ. ಹಾಗಂದ್ಬಿಟ್ರೆ ಶೇಕ್ಸ್ಪಿಯರನ್ನು ನಮ್ಮಿಂದ ತೆಗೆದುಕೊಂಡಿದ್ದಾನೆ ಅಂತಾಗಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಶೇಕ್ಸ್ಪಿಯರ್ನ ಎಲ್ಲ ನಾಟಕಗಳನ್ನು ಓದಿದ್ರೆ, ಅವನ 154 ಸಾನೆಟ್ಗಳನ್ನು ಓದಿದ್ರೆ, ಅವನ ಇನ್ನು ಸಣ್ಣ ಪಟ್ಟುಗಳ ಕವಿತೆಗಳನ್ನು ಓದಿದ್ರೆ ಅವನು ಇಡೀ ಬದುಕನ್ನು ಗ್ರಹಿಸುವ ಒಂದು ಶಕ್ತಿ ಅವನಿಗಿತ್ತು ಅಂತ ನನಗನ್ನಿಸ್ತದೆ.
ಆದ್ದರಿಂದ ನಾನು ಪ್ರತಿಭೆಯನ್ನು 2 ವಿಭಾಗ ಮಾಡಿದ್ದೀನಿ. ಒಂದು ಅಂಶ ಪ್ರತಿಭೆ, ಇನ್ನೊಂದು ಅಖಂಡ ಪ್ರತಿಭೆ ಅಂತ. ಅಖಂಡ ಪ್ರತಿಭೆ ಅಂದರೆ ಅದು ಜೀವನವನ್ನು ಇಡಿಯಾಗಿ ಗ್ರಹಿಸಲಿಕ್ಕೆ ಪ್ರಯತ್ನಿಸ್ತದೆ, ಅದು ಇಡಿಯಾಗಿ ನಮಗೆ ಕೊಡಲಿಕ್ಕೆ ಪ್ರಯತ್ನಿಸ್ತದೆ. ಅದು ಒಬ್ಬ ವ್ಯಾಸನಲ್ಲಿ ಕಾಣ್ತೀವಿ, ಒಬ್ಬ ವಾಲ್ಮೀಕಿಯಲ್ಲಿ ಕಾಣ್ತೀವಿ, ಒಬ್ಬ ಟಾಲ್ಸ್ಟಾಯಲ್ಲಿ ಕಾಣ್ತೀವಿ, ಒಬ್ಬ ಕುವೆಂಪುನಲ್ಲಿ ಕಾಣ್ತೀವಿ. ಎಲ್ಲರನ್ನು ಪ್ರೀತಿಸುವ ಎಲ್ಲ ರಸಗಳು, ರಸಗಳು, ಆ ನವರಸಗಳು ಯಾವ ಕವಿಯಲ್ಲಿ ಬಂದಿದೆಯೋ ಅವನು ದೊಡ್ಡ ಕವಿ, ಅವನು ಅಖಂಡ ಪ್ರತಿಭಾವಂತ ಅಂತ. ಯಾರು ಯಾವುದು ಹಿಡಿಯಲಿಕ್ಕಾಗದೆ ಎಲ್ಲೆಲ್ಲೋ ಒಂದು ಸಣ್ಣ ಪುಟ್ಟ ಕವಿತೆಗಳು ಬರೀತಾರೋ ಅವರನ್ನು ನಾನು ಅಂಶ ಪ್ರತಿಭೆ ಅಥವಾ ಖಂಡ ಪ್ರತಿಭೆ ಅಂತ ಕರಿತೀನಿ. ಶೇಕ್ಸ್ಪಿಯರ್ಗೆ ಇಂಥ ಒಂದು ಅಖಂಡ ಪ್ರತಿಭೆ ಇದ್ದುದರಿಂದ ಅವನಿಗೆ ಇದು ಸಾಧ್ಯ ಆಯಿತು ಅಂತ ನನಗೆ ಅನ್ನಿಸ್ತದೆ. ಒಥೆಲೋ ನಾಟಕ ನಿಮಗೆಲ್ಲ ಗೊತ್ತು. ಅಲ್ಲಿ ಡೆಸ್ಡಿಮೋನ ಮೇಲೆ ಅವಳ ಗಂಡ ಒಥೆಲೋ ಅನುಮಾನ ಪಟ್ಟು ಅವಳನ್ನ ಕುತ್ತಿಗೆ ಹಿಡಿದು ಸಾಯಿಸ್ಬಿಡ್ತಾನೆ. ಅದಕ್ಕೆ ಮುನ್ನ ಅವಳಾಡೋ ಮಾತುಗಳು, ಡೆಸ್ಡಿಮೋನ ಹೇಳೋ ಮಾತು, ಅವಳಿಗಿನ್ನೂ ಗೊತ್ತಿಲ್ಲ ತಾನು ಸಾಯ್ತೀನಿ ಅಂತ. ಇಲ್ಲೇ ನಾ ಮಂಡಿ ಊರುತ್ತೇನೆ, ಎಂದಾದರೂ ನನ್ನಿಚ್ಛೆ ಅವರ ಪ್ರೀತಿಗೆ ಎದುರಾಗಿ ನಡೆದಿದ್ದರೆ, ಭಾವನಾ ಕ್ರಮದಲ್ಲಿ ಅಥವಾ ವಾಸ್ತವಿಕ ಕ್ರಿಯೆಯಲ್ಲಿ ಅಥವಾ ನನ್ನ ಕಣ್ಣು ಕಿವಿ ಯಾವುದೇ ಇಂದ್ರಿಯ ಏನು ಅನ್ಯಾಕೃತಿಯಲ್ಲಿ ಹರ್ಷಿಸಿದ್ದರೆ, ಅಥವಾ ನಾ ಇನ್ನೂ ಎಂದೂ ಮತ್ತೆ ಮುಂದೆಯೂ ನನ್ನನ್ನು ಅವರು ಭಿಕ್ಷಾಟನೆಯ ವಿಚ್ಛೇದನಕ್ಕೆ ಜಾಡಿಸಿದರೂ ಅವರನ್ನೇ ನಾ ತೀವ್ರ ಪ್ರೀತಿಸದಿದ್ದರೆ ನೆಮ್ಮದಿ ನನ್ನನ್ನು ಪರಿತ್ಯಜಿಸಲಿ. ನಿಷ್ಕರುಣೆ ಅತಿಗೈಯಬಹುದು, ಮತ್ತೆ ಅವರ ನಿಷ್ಕರುಣೆ ನನ್ನ ಬಾಳನ್ನೇ ಕೆಡಿಸಬಹುದು, ಆದರೆ ನನ್ನ ಒಲವನ್ನೆಂದೂ ಕಳಂಕಪಡಿಸಲಾರದು. ಡೆಸ್ಡಿಮೋನ ಹೇಳ್ತಕ್ಕಂಥ ಈ ಮಾತು, ಇದೇ ಅರ್ಥ ಬರ್ತಕ್ಕಂಥ ಮಾತುಗಳನ್ನು ಸೀತೆ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾಳೆ. ಅವಳು ತಾನು ಸಾಯ್ತೀನಿ, ಅಗ್ನಿ ಪ್ರವೇಶ ಮಾಡ್ತೀನಿ ಅನ್ನೋದು ಅವಳು ಗೊತ್ತಿದೆ. ಆಮೇಲೆ ಅಗ್ನಿ ಪ್ರವೇಶನ ಅವಳೇ ಸ್ವಾಗತಿಸ್ಕೊಂಡಿದ್ದಾಳೆ, ಯಾರು ಹೇಳಲಿಲ್ಲ. ರಾಮಾಯಣ ಹೇಳ್ದ, ನೋಡು 1 ವರ್ಷ ನೀನು ಬೇರೆಯವನ ಮನೆಯಲ್ಲಿದ್ದೆ, ರಾವಣನ ಮನೆ, ನಾನು ನಿನ್ನನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಪರಪುರುಷನ ಮನೆ ಇದ್ದೆ ನೀನು, ಇಲ್ಲಿ ಲಕ್ಷ್ಮಣ ಇದ್ದಾನೆ, ಅಲ್ಲೇ ವಿಭೀಷಣ ಇದ್ದಾನೆ, ಇಲ್ಲಿ ಸುಗ್ರೀವ ಇದ್ದಾನೆ, ಯಾರನ್ನ ಜೊತೆ ಆದರೂ ನೀನು ಸುಖವಾಗಿರು ಅಂದ್ಬಿಡ್ತಾನೆ. ಭಯಂಕರ ಆಗೋಯ್ತು ಸೀತೆಗೆ ಮಾತು ಕೇಳಿ. ಆಗ ಅವಳು ಹೇಳ್ತಾಳೆ, ಯಥಾ ಮೇ ಹೃದಯಂ ನಿತ್ಯಂ ನಾಪಸರ್ಪತಿ ರಾಘವಾತ್ ತಥಾ ಲೋಕಸ್ಯ ಸಾಕ್ಷಿ ಮಾಂ ಸರ್ವತಃ ಪಾತು ಪಾವಕಃ. ಯಥಾ ಮಾಂ ಶುದ್ಧ ಚಾರಿತ್ರಾಂ ದೃಷ್ಟಾಂ ಜಾನಾತಿ ರಾಘವ ತಥಾ ಲೋಕಸ್ಯ ಸಾಕ್ಷಿ ಮಾಂ ಸರ್ವತಃ ಪಾತು ಪಾವಕಃ. ಕರ್ಮಣ ಮನಸಾ ವಾಚಾ ಯಥಾ ನಾತಿ ಚರಾಮಿ ಅಹಂ ರಾಘವಂ ಸರ್ವಧರ್ಮಜ್ಞಂ ತಥಾ ಮಾಂ ಪಾತು ಪಾವಕಃ. ಆದಿತ್ಯೋ ಭಗವಾನ್ ವಾಯು ದಿಶಃ ಚಂದ್ರ ತಥೈವ ಚ ಅಹೃಷ್ಣಾಪಿ ತಥಾ ಸಂಧೇ ರಾತ್ರಿಶ್ಚ ಪೃಥಿವೀ ತಥಾ ಯಥಾ ನೇಪಿ ವಿಜಾನಂತಿ ತಥಾ ಚಾರಿತ್ರ ಸಂಯುತಾಂ ಏವಂ ಉಕ್ತ್ವಾ ತು ವೈದೇಹಿ ಪರಿಕ್ರಮ್ಯ ಹುತಾಶನಂ. ಅದ್ಭುತವಾದ ಮಾತುಗಳು. ಹೇಳ್ತಾಳೆ, ಶ್ರೀರಾಮನನ್ನು ಬಿಟ್ಟು ನನ್ನ ಹೃದಯ ಅರೆಗಳಿಗೆಯೂ ತಾಳದಿರುವುದು ಸತ್ಯವಾದರೆ ಜಗತ್ಸಾಕ್ಷಿಯಾದ ಅಗ್ನಿದೇವ ಸರ್ವ ರೀತಿಯಲ್ಲೂ ನನ್ನನ್ನು ಕಾಪಾಡಲಿ. ನಾನು ದುಶ್ಶೀಲೆ ಎಂದು ಭಾವಿಸಿರುವ ರಾಘವನಿಗೆ ನಂಬಿಕೆ ಬರುವ ತರದಲ್ಲಿ ಲೋಕಸಾಕ್ಷಿಯಾದ ಅಗ್ನಿ ಎಲ್ಲ ವಿಧದಲ್ಲಿಯೂ ನನ್ನನ್ನು ಕಾಪಾಡಲಿ. ಸರ್ವ ಧರ್ಮಜ್ಞ ಶ್ರೀರಾಮನನ್ನು ವಾಚಾ ಮನಸ ಕಾಯಗಳಿಂದ ಅತಿಕ್ರಮಿಸಿ ನಡೆದುಕೊಂಡಿಲ್ಲ ಎನ್ನುವುದು ನಿಜವಾದರೆ ಅಗ್ನಿ ನನ್ನನ್ನು ರಕ್ಷಿಸಲಿ. ಭಗವಂತನಾದ ಸೂರ್ಯದೇವ, ವಾಯುದೇವ, ದಿಕ್ಕುಗಳು, ಚಂದ್ರ ಹಗಲು, ಪ್ರಾತಃ ಸಾಯಂ ಸಂಧ್ಯೆಗಳು, ರಾತ್ರಿ ಭೂದೇವಿ, ಇತರ ಎಲ್ಲ ದೇವತೆಗಳು ನಾನು ಶೀಲವತಿ ಎಂದು ತಿಳಿದಿದ್ದರೆ ಈ ಅಗ್ನಿಯು ನನ್ನನ್ನು ಪೊರೆಯಲಿ ಎಂದು ಪ್ರಾರ್ಥಿಸಿ ಪ್ರದಕ್ಷಿಣೆ ಮಾಡಿ ಸೀತೆ ಅಗ್ನಿ ಪ್ರವೇಶ ಮಾಡಿದರು. ಡೆಸ್ಡಿಮೋನ ಮಾತು, ಸೀತೆ ಹೇಳೋ ಮಾತು ಒಂದು ಅರ್ಥದಲ್ಲಿ ಒಂಚೂರು ವ್ಯತ್ಯಾಸ ಇಲ್ಲ. ಮಾತುಗಳಲ್ಲಿ ಬೇರೆ ಇರ್ಬೋದು, ಆದರೆ ಧ್ವನಿ ಶಕ್ತಿಯಲ್ಲಿ, ಉದ್ದೇಶದಲ್ಲಿ ಒಂದೇ ಇವೆ. ಇದುವರೆಗೆ ನಾನು ಕೊಟ್ಟಂಥ ಈ ಮಾತುಗಳು ಇದುವರೆಗೆ ನಮ್ಮ ಕನ್ನಡದಲ್ಲಿ ಯಾರೂ ಈ ಸಾಮ್ಯಗಳನ್ನು ತೋರಿಸಿಲ್ಲ. ಮೊಟ್ಟ ಮೊದಲಿಗೆ ಈ ಕೆಲಸವನ್ನು ನಾನು ಮಾಡುವ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಈಗ ಬೇರೆ ಬೇರೆ ಧರ್ಮ ಗ್ರಂಥಗಳನ್ನು ಓದುವಾಗ ನಮಗೆ ಅವರೇ ಬೇರೆ ನಾವೇ ಬೇರೆ ಅನ್ನೋ ಭಾವನೆ ಬರ್ತದೆ. ಆದರೆ ಇಂಥ ಒಂದು ಶ್ರೇಷ್ಠ ಕಲಾಕೃತಿಗಳನ್ನು ಓದುವಾಗ ನಮಗೆ ಆ ಭೇದ ಭಾವ ಬರೋದೇ ಇಲ್ಲ.
ಆದ್ದರಿಂದ ನನಗನ್ಸೋದು ಕಲೆ ನಮ್ಮನ್ನೆಲ್ಲ ಬೆಸೆಯುತ್ತದೆ, ಮತ ಒಡೆಯುತ್ತದೆ. ಆದ್ದರಿಂದ ನಮ್ಮ ಮತ ಬಿಡಬೇಕೇ ಹೊರತು ಇಂಥ ಶ್ರೇಷ್ಠ ಕಲಾಕೃತಿಗಳನ್ನೆಲ್ಲ. ಹಾಗಾಗಿ ಶೇಕ್ಸ್ಪಿಯರ್ ಪ್ರಪಂಚದವನ್ನೆಲ್ಲ ವ್ಯಾಪಿಸ್ತಾ ಇದ್ದಾನೆ. ಯಾಕೆಂದರೆ ಶೇಕ್ಸ್ಪಿಯರ್ ಓದ್ತಾ ಇದ್ದರೆ ನನ್ನ ಯಾವುದೋ ಒಂದು ಭಾಗವನ್ನು ಅವನು ಹೇಳ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇರೋದು. ಈ ಒಂದು ಸಾರ್ವತ್ರಿಕತೆ ಮತ್ತು ಪ್ರತಿಯೊಬ್ಬನ ಇನ್ಸ್ಟಿಂಕ್ಟು, ಅವನ ಪ್ರಾಕೃತ ಭಾವನೆ ಇದೆಯಲ್ಲ, ಆ ಪ್ರಾಕೃತ ಭಾವನೆ ಮತ್ತು ಅತ್ಯುನ್ನತವಾದಂಥ ಧೀಮಂತಿಕೆ, ಬೌದ್ಧಿಕ ಎತ್ತರ ಎರಡನ್ನೂ ಏಕಕಾಲದಲ್ಲಿ ಸಂಧಿಸುವ, ಕೂಡಿಸುವ ಅಪರೂಪದ ಲೇಖಕ ಶೇಕ್ಸ್ಪಿಯರ್. ಹಾಗಾಗಿ ಅವನು ಪ್ರಪಂಚದ ಎಲ್ಲ ಜನರನ್ನು ಕಾಡ್ತಾ ಇದ್ದಾನೆ. ನಾವು ಇಂಗ್ಲೀಷ್ನ ಓಡಿಸ್ಬಿಟ್ಟಿರ್ಬೋದು, ಆದರೆ ಇಂಗ್ಲೀಷನ್ನು ನಮಗೆ ಪ್ರೀತಿಯಿಂದ ಇಟ್ಕೊಂಡಿದ್ದಕ್ಕೆ ಶೇಕ್ಸ್ಪಿಯರ್ ಅಂತವನಿದ್ದಾನೆ. ಶೇಕ್ಸ್ಪಿಯರ್ಗಾಗಿ ನಾವು ಇಂಗ್ಲೀಷ್ನವನ್ನ ಇಟ್ಕೊಳ್ಬೇಕಾಗಿದೆ. ಬೇರೆ ಬೇರೆ ಇನ್ನೆಲ್ಲೋ ಇನ್ಯಾವುದಕ್ಕೂ ನಮಗೆ ಇಂಗ್ಲೀಷ್ನವ್ರ ಬಗ್ಗೆ ವಿರೋಧ ಇಲ್ಲ. ಆದರೆ ಅವರು ಬಂದು ನಮಗೆ ಅತ್ಯುತ್ತಮವಾದ ಅವರ ಲೇಖಕರನ್ನ ಪರಿಚಯ ಮಾಡಿಸೋದು. ಇದು ರಾಜಕೀಯ ದಾಸ್ಯ ಬೇರೆ, ಬೌದ್ಧಿಕ ಸ್ವಾತಂತ್ರ್ಯ ಬೇರೆ, ಕಲಾಕೃತಿಗಳ ಆರಾಧನೆ ಬೇರೆ. ಇವೆರಡಕ್ಕೂ ವ್ಯತ್ಯಾಸವನ್ನು ತಿಳ್ಕೊಳ್ಬೇಕು. ಆಗ ಶೇಕ್ಸ್ಪಿಯರ್ ನಮ್ಮವನಾಗ್ತಾನೆ, ನಮ್ಮ ಜೊತೆ ಇರ್ತಾನೆ. ಮತ್ತು ನಾವು ಶೇಕ್ಸ್ಪಿಯರ್ ಓದೋಕ್ಕೆ ಏನಪ್ಪ ಸಾರ್ಥಕತೆ ಅಂದರೆ, ಅವನು ನಮ್ಮವನಾಗೆ ಕಾಣುತ್ತೆ. ಅವನ ನಾಟಕಗಳಲ್ಲಿ ಬರ್ತಕ್ಕಂಥ ಊರಿನ ಹೆಸರುಗಳು, ಪಾತ್ರಗಳ ಹೆಸರುಗಳು, ಪೌರಾಣಿಕ ಹೆಸರುಗಳು, ಇವುಗಳನ್ನು ತೆಗೆದುಬಿಟ್ರೆ ಸುಮಾರು ಒಂದು 5%. ಈ 5% ತೆಗೆದುಹಾಕ್ಬಿಟ್ರೆ ಇನ್ನು 95% ಶೇಕ್ಸ್ಪಿಯರ್ ಯಾವುದೇ ಸಮಾಜ, ಯಾವುದೇ ಕಾಲ, ಎಲ್ಲಿಗೆ ಬೇಕಾದರೂ ಅವನು ಹೊಂದಾವಣಿಕೆ ಆಗ್ತಾನೆ. ಇದನ್ನು ನಾನು ನೋಡಬೇಕು ಅಂತ ಅಂದ್ಬಿಟ್ಟು ನಾನು ಒಂದು ಪ್ರಯೋಗ ಮಾಡಿದೆ. ನಮ್ಮ ಹುಲಗಪ್ಪ ಕಟ್ಟಿಮನಿ ರಂಗಾಯಣದಲ್ಲಿ ಇದ್ದರು. ಅವರನ್ನು ಒಂದು ನಾಟಕ ಕಲಿಸಿ ಕೈದಿಗಳಿಗೆ ಅಂತ ಹೇಳಿದ್ರು. ಆಗ ಅವರು ಜೂಲಿಯಸ್ ಸೀಸನ್ನ ತಗೊಳ್ತೀನಿ ಅಂದರು, ಮಾಡಿ ಅಂತ. ಈಗ ಈ ಕೈದಿಗಳಿಗೆಲ್ಲ ಇವೆಲ್ಲ ವಿದೇಶಿ ಹೆಸರುಗಳು ಗೊತ್ತಾಗೋದಿಲ್ಲ, ನಮ್ಮ ಸ್ಥಳೀಯ ಹೆಸರುಗಳನ್ನ ಏನಾದ್ರು ಕೊಡ್ಲಿಕ್ಕೆ ಸಾಧ್ಯನಾ ಅಂತ ಅಂದರು. ಆಮೇಲೆ ನಾನು ಯೋಚನೆ ಮಾಡಿದೆ, ಆಗ್ಬೋದು ಅಂದ್ಬಿಟ್ಟು ಅದನ್ನು ಜುಂಡಿ ಶೇಷನಾಯಕ ಅಂತ ಕರೆದೆ, ಜೂಲಿಯಸ್ ಸೀಸನ್. ಪೋರ್ಷಿಯನ್ನ ಪೂವಮ ಅಂತ ಕರೆದೆ, ರೋಮ್ನ ರಾಮದುರ್ಗ ಅಂತ ಕೊಟ್ಟೆ. ಹೀಗೆ ಎಲ್ಲ ಹೆಸರುಗಳನ್ನು ಇದು ಮಾಡಿದೆ. ಅದು ಎಷ್ಟು ಪ್ರಭಾವಶಾಲಿ ಆಯಿತು ನಾಟಕ ಅಂದರೆ, ಆಗ ಗವರ್ನರ್ ತೆಲುಗು ದೇಶದವರಿದ್ರು, ನಮ್ಮ ಮಾರ್ಕಂಡೇಯಪುರಂ ಶ್ರೀನಿವಾಸ್ ಅವರು ಅವರ ಕತೆ ಕಾದಂಬರಿಗಳನ್ನೆಲ್ಲ ನಾಟಕಗಳನ್ನೆಲ್ಲ ಅನುವಾದ ಮಾಡಿದ್ದಾರೆ. ಮೇಡಮ್ ಹೆಸರೇನವರು? ನಮ್ಮ ರಮಾದೇವಿಯವರು ಅರ್ಧ ಗಂಟೆ ಇರ್ತೀನಿ ಅಂತ, ಹೆಚ್ಚು ಅಂದರೆ ಅರ್ಧ ಗಂಟೆ ಇರ್ತೀನಿ, ಒಂದು 5-10 ನಿಮಿಷ ಇದ್ದು ಹೋಗ್ತೀನಿ ಅಂತ ಬಂದವರು ಇಡೀ ನಾಟಕ ಮುಗಿಯೋ ತನಕ ಇದ್ದು 3 ಗಂಟೆ ಕಾಲ ಇದ್ದು ಅವರಿಗೆಲ್ಲ 25,000 ರೂಪಾಯಿ ದುಡ್ಡು ಕೊಟ್ಟು ಹೋದ್ರು. ಅಷ್ಟು ಚೆನ್ನಾಗಿ ಅವ್ರು ಸಂತೋಷಪಟ್ಟರು. ಮತ್ತು ನನ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಫೋಟೋ ತೆಗೆಸಿದ್ರು. ಅದನ್ನು ನಾನು ಮರೆಯೋಕ್ಕಾಗೋದಿಲ್ಲ. ಆದ್ದರಿಂದ ಶೇಕ್ಸ್ಪಿಯರ್ ಅವನು ಯಾವುದೋ ದೇಶದನೋ, ಅವನು ಯಾವುದೋ ಭಾಷೆನೋ ಅನ್ನೋದು ತಪ್ಪು. ಅವನು ನಮ್ಮವನೇ, ಶೇಕ್ಸ್ಪಿಯರ್ ನಮ್ಮವನೇ. ಮತ್ತು ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡೋದು ಈ ಸಂದರ್ಭದಲ್ಲಿ, ಅವನ ಒಂದು ನಾಟಕ ವೆನೀಸಿನ ವರ್ತಕ, ದ ಮರ್ಚೆಂಟ್ ಆಫ್ ವೆನೀಸ್, ಈ ನಾಟಕದಲ್ಲಿ 2 ಜನಾಂಗಗಳ ಘರ್ಷಣೆ ಬರ್ತದೆ. ಒಂದು ಯಹೂದಿಗಳದು, ಇನ್ನೊಂದು ಕ್ರಿಶ್ಚಿಯನ್ರು. ಏನು ಬದ್ಧದ್ವೇಷ ಇಲ್ಲಿ ನಮ್ಮೆಲ್ಲೂ ಇದೆ ನೋಡಿ, ಆ ಜಾತಿ ಈ ಜಾತಿ, ಅವರು ಇವರು ಮುಟ್ಟಿಸ್ಕೋಬಾರ್ದವರು ಇತ್ಯಾದಿ ಇತ್ಯಾದಿ. ಆಮೇಲೆ 2 ದೊಡ್ಡ ಕೋಮುಗಳಿಗೆ ಗಲಾಟೆ ಒಂದೇ ಸಮಯ ನಡೀತಾ ಇದೆ. ನಮ್ಮ ಯುರೋಪ್ನಲ್ಲಿ ಶೇಕ್ಸ್ಪಿಯರ್ ಅದು ಬರೆಯುವಾಗ ಯುರೋಪ್ ಗದಗುಡ್ತಾ ಇತ್ತು. ಆ ಸಮಸ್ಯೆಯನ್ನು ಎತ್ಕೊಂಡ. ಅವನು ಎಷ್ಟು ಚೆನ್ನಾಗಿ ಅದನ್ನು ನಿರ್ವಹಿಸಿದಾನೆ ಅಂದರೆ, ಅವನು ಕ್ರೈಸ್ತರ ಪರ ಇದ್ದಾನೋ ಯಹೂದಿಗಳ ಪರ ಇದ್ದಾನೋ ಅಂತ ಹೇಳೋದು ಕಷ್ಟ. ಆದರೆ ಅವನು ಮಾನವೀಯತೆ ಪರ ಇದ್ದಾನೆ. ಇದರಲ್ಲಿ ಒಂದು ದೃಶ್ಯ ಬರ್ತದೆ, ಭಾಳ ಅದ್ಭುತವಾದಂಥ ಒಂದು ಭಾಗ, ಕಾವ್ಯ ಭಾಗ. ಅದನ್ನು ಓದಿ ನನ್ನ ಮಾತನ್ನು ಮುಗಿಸ್ತೀನಿ. ವಿಷಯ ಏನು ಅಂದರೆ, ಅಲ್ಲಿ ಶೈಲಾಕ್ ಅವನು ಒಬ್ಬ ಯಹೂದಿ, ಅವನು ವ್ಯಾಪಾರಸ್ಥ, ಬಡ್ಡಿಗಾಗಿ ಹಣ ಕೊಡೋನು, ಸಿಕ್ಕಾಪಟ್ಟೆ ದುಡ್ಡು ವಸೂಲು ಮಾಡ್ತಿದ್ದ ಬಡ್ಡಿಗೆ.
ಇನ್ನೊಬ್ಬ ಕ್ರೈಸ್ತ ಮತದವನು ಆಂಟೋನಿ, ಅವನು ಬಡ್ಡಿಗೆ ದುಡ್ಡು ಕೊಡ್ತಾ ಇಲ್ಲ, ಕಷ್ಟದಲ್ಲಿರೋರಿಗೆ ದುಡ್ಡು ಕೊಡೋನು. ಇವನು ಬಡ್ಡಿ ತಗೊಳ್ಳದೆ ಸಾಲ ಕೊಡೋದ್ರಿಂದ ನನಗೆ ಬರೋ ಬಡ್ಡಿ ಹಣಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಇವನ ಮೇಲೆ ಅವನು ಸಿಟ್ಟು. ಆಮೇಲೆ ನಾನಾ ಕಾರಣಕ್ಕಾಗಿ ಅವನ ಮೇಲೆ ದ್ವೇಷ. ಆ ಜಾತಿ ದ್ವೇಷವನ್ನು ಶೇಕ್ಸ್ಪಿಯರ್ ಎರಡು ಕಡೆಯವ್ರನ್ನೂ ಬಯಸ್ತಾನೆ. ನಮ್ಮ ಲೇಖಕರು ಯಾರು ಬಯಸಿಲ್ಲ ಹಂಗೆ. ಅವನು ಕ್ರಿಶ್ಚಿಯನ್ನೂ ಬಯಸ್ತಾನೆ, ಯಹೂದಿಗಳನ್ನೂ ಬಯಸಿದ್ದಾನೆ. ಕೊನೆಗೆ 3 ಪೌಂಡು 1 ಪೌಂಡ್ ಫ್ಲೆಶ್ ಕೊಡಬೇಕು, 3,000 ಡಕೆಟ್ಸನ್ನ ವಾಯಿದೆ ಒಳಗೆ ಕೊಡದೇ ಇದ್ದರೆ 1 ಪೌಂಡ್ ಮಾಂಸವನ್ನು ಆಂಟೋನಿಯ ಹೃದಯದ ಹತ್ತಿರದ ಭಾಗದಲ್ಲಿ ಕತ್ತರಿಸ್ಕೊಳ್ಬೇಕು ಅಂತ ಕರಾರಾಗ್ಬಿಡ್ತು. ಆಂಟೋನಿಗೇನೋ ತನ್ನ 3 ಹಡಗುಗಳು ಬರ್ತವೆ, ಬೇಕಾದಷ್ಟು ಸಂಪತ್ತನ್ನು ತುಂಬ್ಕೊಬರ್ತವೆ, ಸರಂಜಾಮಗಳನ್ನ ಅವನು ಮಾರಾಟ ಮಾಡಿದ್ರೆಲ್ಲ ದುಡ್ಡು ಬರ್ತದೆ, ಇನ್ನು ಸಾಲ ತೀರಿಸ್ಬಿಡ್ತೀನಿ ಅನ್ನೋ ಒಂದು ಧೈರ್ಯ. ಆದರೆ ಅದಾಗೋದಿಲ್ಲ, ಏನೇನೋ ಕಾರಣದಿಂದ ಹಡಗುಗಳು ಬರೋದಿಲ್ಲ, ವಾಯಿದೆ ಮೀರೋಗ್ತದೆ. ಶೈಲಾಕ್ ಕೋರ್ಟ್ಗೆ ವಿಷಯವನ್ನು ತಗೊಂಡು ಹೋಗ್ತಾನೆ. ಕೋರ್ಟ್ನಲ್ಲಿ ಅವನು ಆ ಮಾಂಡಲಿಕ ಡ್ಯೂಕ್ ಬೇಕಾದಷ್ಟು ಹೇಳ್ತಾನೆ. ಆದರೂ ಅವನು ಕೇಳೋದಿಲ್ಲ. ಇದು ಈ ರೀತಿ ಕರಾರಾಗಿದೆ, ಈ ಕರಾರ್ ಪ್ರಕಾರ ನನಗೆ 1 ಪೌಂಡ್ ಮಾಂಸ ಬಂದುಬಿಡ್ಬೇಕು ಅಂತ. ಆಮೇಲೆ ಅವನು ಯಾರು ಕಾಪಾಡೋರೇ ಇಲ್ಲ ಅನ್ನೋ ಹೊತ್ತಿಗೆ ಪೋರ್ಷಿಯ ನಾಯಕಿ ಬರ್ತಾಳೆ, ವೇಷವನ್ನು ಮರೆಸ್ಕೊಂಡು ಒಂದು ಗಂಡು ಹುಡುಗಿಯನ್ನು ತೊಟ್ಕೊಂಡು ಬಂದು ಅವಳು ನಾಟಕದಲ್ಲಿ ವಾದ ಮಾಡ್ತಾಳೆ. ಭಾಳ ಅದ್ಭುತವಾದಂಥ ಭಾಗ ಅದು. ಕರುಣೆಯನ್ನು ಕುರಿತು ಶೇಕ್ಸ್ಪಿಯರ್ ಎಷ್ಟು ದೊಡ್ಡ ಮಾತುಗಳು ನಾಡಿದ್ದಾನೆ ಅಂದರೆ, ಇದೇ ಮುಗಿಸ್ಬಿಡ್ತಾ ಇದ್ದೀನಿ ನಾನೇ. ದ ಕ್ವಾಲಿಟಿ ಆಫ್ ಮರ್ಸಿ ಇಸ್ ನಾಟ್ ಸ್ಟ್ರೈನ್. ಇದು ಭಾಳ ಸುಪ್ರಸಿದ್ಧವಂತ ಕಾವ್ಯಭಾಗ. ಸಾಮಾನ್ಯವಾಗಿ ಇಂಗ್ಲೀಷ್ ಕಾವ್ಯ ಸಂಕಲನಗಳು ಏನೇನಿವೆಯೋ ಅಲ್ಲೆಲ್ಲ ಈ ಭಾಗವನ್ನು ಹಾಕೇ ಇರ್ತಾರೆ. ದಿ ಕ್ವಾಲಿಟಿ ಆಫ್ ಮರ್ಸಿ ಇಸ್ ನಾಟ್ ಸ್ಟ್ರೈನ್, ಇಟ್ ಡ್ರಾಪೆತ್ ಅಸ್ ದಿ ಜೆಂಟಲ್ ರೈನ್ ಫ್ರಮ್ ಹೆವೆನ್ ಅಪಾನ್ ದ ಪ್ಲೇಸ್ ಬಿನೀತ್. ಇದನ್ನು ಅನುವಾದ ಮಾಡೋದು ನನಗೆ ಕ್ವಾಲಿಟಿ ಅಂತ ಅಂದರೆ ಗುಣ ಇತ್ಯಾದಿ ಅರ್ಥ ತಗೊಂಡ್ರೆ ಇದು ಅರ್ಥನೇ ಬರೋದಿಲ್ಲ ಅಂತ ಭಾಳ ಸಮಸ್ಯೆ ಆಯಿತು. ಯಾಕೆಂದರೆ ಡ್ರಾಪೆತ್ ಅಸ್ ದಿ ಜೆಂಟಲ್ ರೈನ್ ಅಂತ, ಅದು ಸೋನೆ ಮಳೆ ಅಂತ ಕೆಳಗಿಳಿತದೆ ಅಂತ. ಗುಣ ಕಣ್ಣು ಕಾಣೋದಿಲ್ಲ, ಕೈ ಸಿಗೋದಿಲ್ಲ, ಅದು ಅಬ್ಸ್ಟ್ರಾಕ್ಟು. ರೈನ್ ಕಣ್ಣು ಕಾಣ್ತದೆ, ಕೈ ಸಿಗ್ತದೆ, ನೀವು ರುಚಿ ನೋಡ್ಬೋದು. ಇದು ಕಾಂಕ್ರೀಟು. ಹೇಗೆ ಅಬ್ಸ್ಟ್ರಾಕ್ಟು ಕಾಂಕ್ರೀಟ್ಗೂ ಹೊಂದಾಣಿಕೆ ಅನ್ನೋದು ನನ್ನ ಸಮಸ್ಯೆ ಆಯಿತು. ಆಮೇಲೆ ಎಲ್ಲ ಅದ್ರ ಬಗ್ಗೆ ಬಂದಿರೋ ಎಲ್ಲ ಆವೃತ್ತಿಗಳನ್ನು ನೋಡಿದ್ರೆ ಎಲ್ಲೂ ಅದಕ್ಕೆ ಅರ್ಥನೇ ಬರೋದಿಲ್ಲ ಯಾರೂ. ಆಮೇಲೆ ಶೇಕ್ಸ್ಪಿಯರ್ ಲೆಕ್ಸಿಕಾನ್ ತೆಗೆದು ನೋಡಿದೆ, ಶೇಕ್ಸ್ಪಿಯರ್ ಡಿಕ್ಷನರಿ, ಅದರಲ್ಲೂ ಬರೋದಿಲ್ಲ ಅವನು. ಒಳ್ಳೆ ಕಥೆ ಆಯ್ತಲ್ಲ. ಹಾಗೆ ಹುಡುಕ್ತಾ ಇ.ಸಿ. ಪೆಟೆಟ್ ಅನ್ನೋ ಒಬ್ಬ ಸಂಪಾದಕ ಎಸೆನ್ಸ್ ಅಂತ ಅರ್ಥ ಕೊಟ್ಟಿದ್ದ. ನಾನು ಭಾಳ ಸಮಾಧಾನ. ಆದರೆ ಒಬ್ಬ ಕೊಟ್ಟಿದ್ದಾನೆ, ಇನ್ಯಾರು ಕೊಟ್ಟಿಲ್ಲ. ಹೇಗೆ ಹೌ ಟು ಡಿಪೆಂಡ್ ಅಪಾನ್ ಎ ಸಿಂಗಲ್ ಸ್ಕಾಲರ್ ಅನ್ನೋ ಮತ್ತೆ ನನಗೆ ಸಮಸ್ಯೆ ಆಯಿತು. ಆಮೇಲೆ ನಾನು ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಲೈಬ್ರರಿಗೆ ಹೋದೆ. ಆಕ್ಸ್ಫರ್ಡ್ ಇಂಗ್ಲೀಷ್ ಡಿಕ್ಷನರಿ ಆನ್ ಹಿಸ್ಟಾರಿಕಲ್ ಪ್ರಿನ್ಸಿಪಲ್ಸ್ ಅಂತ 26 ಅಕ್ಷರಗಳಿಗೆ ಅವ್ರು 12 ಸಂಪುಟಗಳು ಮಾಡಿದ್ದಾರೆ. ಇಷ್ಟಿಷ್ಟು ಗಾತ್ರವನ್ನು ಸಂಪುಟ ಇಷ್ಟು ಶುದ್ಧ ಎತ್ತಕ್ಕಾಗೋದಿಲ್ಲ. ಪ್ರಪಂಚದಲ್ಲಿ ಯಾರು ಅಂತ ಡಿಕ್ಷನರಿ ಮಾಡಿಲ್ಲ, ಯಾವ ಭಾಷೆಯವರು ಮಾಡಿಲ್ಲ. ಒಂದು ಪದ ಯಾವಾಗ ಹುಡ್ತೋ ಆ ಪದವನ್ನು ಯಾವ್ಯಾವ ಅರ್ಥದಲ್ಲಿ ಬಳಸಿದ್ದಾರೆ, ಎಷ್ಟು ಜನ ಲೇಖಕರು ಬಳಸಿದ್ದಾರೆ ಅಂತ ಪುಟ್ಗಟ್ಟಲೆ ಕೊಟ್ಕೊಂಡು ಹೋಗ್ಬಿಡ್ತಾರೆ. ಇಲಸ್ಟ್ರೇಷನ್ಸ್, ಸೈಟೇಷನ್ಸ್ ಅಷ್ಟೊಂದು ಕೊಡ್ತಾರೆ. ಆಮೇಲೆ ನೋಡಿದೆ ನಾನು ಅಲ್ಲಿ ಸದ್ಯ ಅವನು ಎಸೆನ್ಸ್ ಸಬ್ಸ್ಟೆನ್ಸ್ ಅಂತ ಅರ್ಥ. ಭಾಳ ಸಂತೋಷ ಆಯಿತು. ಅಬ್ಬಾ ನಾನು ಸಮಯ ಆಯಿತು. ಕ್ವಾಲಿಟಿ ಆಫ್ ಮರ್ಸಿಗೆ ಹೇಗೆ ಅರ್ಥ ಕೊಡೋದು, ಈ ಸಮಾನವಾದ ಪದ ಯಾವ ರೀತಿ ತರೋದು ಅಂತ ಭಾಳ ಯೋಚನೆ ಸುಮಾರು 1 ವಾರನೇ ಕಳೆದೋಯ್ತು. ಆಮೇಲೆ ನನಗೆ ನಮ್ಮ ಭಾರತೀಯ ಕಾವ್ಯ ಮೀಮಾಂಸೆಯ ರಸಸಿದ್ಧ ಅಂತ ಜ್ಞಾಪಕಕ್ಕೆ ಬಂತು. ನಮ್ಮಲ್ಲಿ ಕರುಣ ರಸ ಅಂತ ಇದೆ. ಆಹಾ, ಇಲ್ಲಿ ಕರುಣೆ ಬಗ್ಗೆ ಮಾತಾಡ್ತಾ ಇದ್ದಾಳೆ, ಅದು ರಸ ಹೊಂದ್ಬೋದು. ಸರಿ ಆಗ್ಬೋದು. ಕರುಣೆ ಬಲವಂತದಿಂದ ಬರುವ ರಸವಲ್ಲ. ಒತ್ತಾಯ ಮಾಡಿದ್ರೆ ಅಮುಕಿದ್ರೆ ರಸ ಬರೋದಿಲ್ಲ, ಪ್ರೀತಿ ಬರೋದಿಲ್ಲ, ಅನುಕಂಪೆ ಹುಟ್ಟೋದಿಲ್ಲ, ಸಹಾನುಭೂತಿ ಹುಟ್ಟೋದಿಲ್ಲ. ಕರುಣೆ ಬಲವಂತದಿಂದ ಬರುವ ರಸವಲ್ಲ, ಅದು ನಭದಿಂದ ಸುರಿಯುವ ಸೌಮ್ಯ ಮಳೆಯಂತೆ ಈ ನೆಲದ ಮೇಲಿಳಿಯುತ್ತದೆ. ಅದು ಉಭಯ ಶುಭಕಾರೆ, ಅದು ಕೊಡುವಾತನನ್ನ ಮತ್ತೆ ಪಡೆವಾತನನ್ನ ಹರಸುತ್ತದೆ. ಶಕ್ತ ತಮನಲ್ಲಿ ಅದು ಸರ್ವಶಕ್ತ ತಮವಾದುದು. ಸಿಂಹಾಸನಸ್ಥ ಸಾಮ್ರಾಟನಿಗೆ
ಅವನ ಕಿರೀಟಕ್ಕಿಂತಲೂ ಅದು ಚೆನ್ನಾಗಿ ಶೋಭಿಸುತ್ತದೆ. ಅವನ ರಾಜದಂಡ ಲೌಕಿಕ ಆಧಿಪತ್ಯದ ಶಕ್ತಿ ಸಂಕೇತ. ಅದು ರಾಜನ ಅಗ್ಗಳಿಕೆ ಮತ್ತು ಪ್ರಭುಭೂಮಿಯ ಹೆಗ್ಗುರುತು. ಅದರೊಳಗೆ ಕುಳಿತಿದ್ದ ರಾಜಾಧಿರಾಜರ ಬಗ್ಗೆ ಭಯಭೀತಿ. ಆದರೆ ಕರುಣೆ ಈ ರಾಜದಂಡಾಳ್ವಿಕೆಗಿಂತ ಉನ್ನತ. ಅದು ರಾಜಾದಿರಾಜರ ಹೃದಯಗಳಲ್ಲಿ ಪಟ್ಟಾಭಿಷಿಕ್ತವಾಗಿದೆ. ಅದು ದೇವರ ಸಹಜ ಪ್ರತಿರೂಪ. ಇಹಲೋಕದ ಆಡಳಿತ ದೇವರ ಅಧಿಕಾರಕ್ಕೆ ಅನುರೂಪವಾದದ್ದನ್ನು ಪ್ರಕಟಿಸುತ್ತದೆ. ಕರುಣೆ ಜೊತೆ ನ್ಯಾಯ ಪರಿಪಕ್ವಗೊಂಡಾಗ. ಇದು ಪೋರ್ಷ್ಯ ಕರುಣೆಯ ಮಹತ್ವವನ್ನು ನ್ಯಾಯಾಲಯದ ಹೇಳ್ತಾರೆ. ದಯಾ ಧರ್ಮಕ ಮೂಲ ಹಾಯ್, ಬಸವಣ್ಣ ದಯೆ ಧರ್ಮದ ಮೂಲವೈ ಅಂತ ಅದನ್ನು ಭಾಳ ಅದ್ಭುತವಾಗಿ ಶೇಕ್ಸ್ಪಿಯರ್ ಇಲ್ಲಿ ಕಾವ್ಯಾತ್ಮಕ ಹೇಳಿದ್ದಾನೆ. ಅದ ನನ್ನ ಮಾತುಗಳನ್ನ ಹೇಳಿ ಭಾಗವನ್ನು ಓದಿ ಮುಗಿಸ್ತೀನಿ. ದ ಕ್ವಾಲಿಟಿ ಆಫ್ ಮರ್ಸಿ ಎನ್ನುವ ಉಕ್ತಿ ಸಾಧಾರಣವಾದದ್ದು ಎಂದು ತಿಳಿದು ಸ್ವಾಭಾವಿಕ. ಆದರೆ ಅದರ ಮುಂದಿನ ಪಂಕ್ತಿ ಇಟ್ ಡ್ರಾಪೆಥಸ್ ದಿ ಜೆಂಟಲ್ ರೈನ್ ಫ್ರಮ್ ಹೆವೆನ್ ಓದಿದಾಗಲೂ ವಿಶೇಷ ಅನ್ನಿಸದಿರಬಹುದು. ಆದರೆ ಇದನ್ನು ಅನುವಾದಿಸುವಾಗ ನನಗೆ ಸಮಸ್ಯೆ ಉಂಟಾಯಿತು. ಕ್ವಾಲಿಟಿಗೆ ಗುಣ ಅಥವಾ ಅರ್ಥ ಮಾಡಿಕೊಂಡರೆ ಮುಂದೆ ರೈನ್ ಮಳೆ ಎಂಬ ಅರ್ಥ ಬರುತ್ತದೆ. ಗುಣಕ್ಕೂ ಮಳೆಗೂ ಹೇಗೆ ಹೊಂದಾಣಿಕೆ ಎಂಬ ಪ್ರಶ್ನೆ ನನ್ನನ್ನು ಕಾಡತೊಡಗಿತು. ಕ್ವಾಲಿಟಿಗೆ ಈಗಿರುವ ಅಂದರೆ ಆಧುನಿಕ ಇಂಗ್ಲಿಷ್ನಲ್ಲಿರುವ ಯೋಗ್ಯತೆ, ಶ್ರೇಷ್ಠತೆ, ಸಾಮರ್ಥ್ಯ, ವೈಶಿಷ್ಟ್ಯ ಇತ್ಯಾದಿ ಅರ್ಥಗಳು ಸರಿಹೊಂದುವುದಿಲ್ಲ ಎಂದು ನನ್ನ ಸಂದೇಹ ಸಫಲವಾಗಲು ಕಾರಣವಾಯಿತು. ಈ ನಾಟಕದ ಲಭ್ಯವಿರುವ ಎಲ್ಲ ವಿದ್ವತ್ಪೂರ್ಣ ಆವೃತ್ತಿಗಳನ್ನು ಅವಲೋಕಿಸಿದೆ. ಯಾರೂ ಇದಕ್ಕೆ ಅರ್ಥ ಬರೆದಿರುವುದು ಅರಿವಾಯಿತು. ಶೇಕ್ಸ್ಪಿಯರ್ ಲೆಕ್ಸಿಕಾನ್ ಸಹ ಅರ್ಥ ಕೊಟ್ಟಿಲ್ಲ. ಡಿಕ್ಷನರಿ ಇತ್ಯಾದಿ ಅದಾಯಿತು. ಕ್ವಾಲಿಟಿಗೆ ಎಸೆನ್ಸ್, ಸಬ್ಸ್ಟೆನ್ಸ್ ಅರ್ಥ ಇರುವುದು ನೋಡಿ ನನ್ನ ಸಂಶಯ ಎಲ್ಲ ಹೋಯಿತು. ಕ್ವಾಲಿಟಿಗೆ ರಸ ಎಂದು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಈ ಖಂಡಿಕೆ ವಿದ್ಯುನ್ಮಯವಾಗುತ್ತದೆ. ರಸಕ್ಕೆ ಎಷ್ಟರ್ಥ ಇದೆ ನೋಡಿ. ರಸಕ್ಕೆ ನೀರು, ಹಾಲು, ಅಮೃತ, ವಿಷ. ಇಲ್ಲಿ ಕ್ವಾಲಿಟಿ ಕರುಣೆ ಆಂಟೋನಿಗೆ ವಿಶ್ವ ಕಾಣ್ತದೆ. ಅದೇ ಬೆಸಾನಿ ಆಂಟೋನಿಗೆ ಇನ್ನೇನು ತನ್ನ ಪ್ರಾಣ ಕಳ್ಕೊಬಂತ ಹೋಗುವ ಸ್ಥಿತಿಲಿರ್ತಕ್ಕಂಥ ಆಂಟೋನಿಗೆ ಇದು ಅಮೃತಮಯವಾಗಿ ಕಾಣ್ತದೆ. ಎರಡರ್ಥದಲ್ಲಿ ಅದು ಬಳಕೆ ಆಗ್ತದೆ. ಶೇಕ್ಸ್ಪಿಯರ್ ಕ್ವಾಲಿಟಿ ಏನಾದರೂ ಮೂಲಾರ್ಥದಲ್ಲಿ ಬಳಸಿರುವಂತಿದೆ. ಮೂಲ ಕೃತಿಯಲ್ಲಿ ಕರುಣೆಯನ್ನು ಶೈಲಾಕ್ ವಿರೋಧಿಸುವುದು ಅಥವಾ ತಿರಸ್ಕರಿಸುವುದು ಇಲ್ಲವೇ ತಾತ್ಸಾರವಾಗಿ ಬಿಡುವುದು ಕಾಣುತ್ತದೆ. ಆದರೆ ಅನುವಾದದಲ್ಲಿ ರಸ ಶಬ್ದ ಬೇರೆ ಬೇರೆ ಅರ್ಥಗಳಲ್ಲಿ ಗ್ರಹಿಕೆ ಆಗುವುದರಿಂದ ಅದು ಶೈಲಾಕ್ಗೆ ವಿಷವಾಗಿ, ಉಳಿದವರಿಗೆ ಮುಖ್ಯವಾಗಿ ಸಾವಿನ ಕುಣಿಕೆಯಲ್ಲಿರುವ ಆಂಟೋನಿಗೆ ಅಮೃತವಾಗುವುದು ಸುಂದರವಾಗಿದೆ. ತೈತ್ತರೀಯೋಪನಿಷತ್ತಿನಲ್ಲಿ ರಸೋ ವೈಸಹ ಎಂಬ ಮಾತು ಬರ್ತದೆ. ದೇವರಿಗೆ ಅಲ್ಲಿ ರಸ ಅನ್ನೋ ಮಾತು ಬರ್ತದೆ. ಅತ್ಯುನ್ನತವಾದ ಮಾತು. ಬ್ರಹ್ಮವೇ ರಸ ಎಂದು ಹೇಳಲಾಗಿದೆ. ಆದ್ದರಿಂದ ಈ ಅನುವಾದದಲ್ಲಿ ರಸಕ್ಕೆ ವ್ಯಾಪಕಾರ್ಥ ಸ್ಫುರಿಸಿ ಮೂಲಕ್ಕಿಂತ ಗಾಢ ಆಧ್ಯಾತ್ಮಿಕ ಭಾವನೆಗಳನ್ನು ಹೊರುವಂತೆ ಭಾಸವಾಗುವುದು ಸರಿ. ಆದರೆ ಕ್ವಾಲಿಟಿ ಆಫ್ ಮರ್ಸಿಗೆ ಸಮಾನವಾದ ಪದಪುಂಜದ ಹುಡುಕಾಟದಲ್ಲಿ ಸರಿ ಸುಮಾರು 1 ವಾರ ಕಳೆಯಿತು. ಆಗ ಭಾರತೀಯ ಕಾವ್ಯಮೀಮಾಂಸೆ ನನ್ನ ನೆರವು ಬಂತು ಅಂತ ಎಲ್ಲ ಹೇಳಿದ್ದೇನೆ ಇತ್ಯಾದಿ. ಭರತಾದಿ ಲಾಕ್ಷಣಿಕರು ರಸಕ್ಕೆ ಏನೇ ಅರ್ಥ ಕೊಡಲಿ, ನನ್ನ ದೃಷ್ಟಿಯಲ್ಲಿ ರಸ ಎಂದರೆ ಹಣ್ಣಿನ ರಸದಂತೆ ಸಿಹಿಯೂ ಸಂತೋಷದಾಯಿಯೂ ಶಕ್ತಿವರ್ಧಕವೂ ಆದುದು. ಉತ್ತಮ ಭಾವನೆಗಳನ್ನು ಬೆಳೆಸಿಕೊಂಡು ಮನುಷ್ಯ ಸಂಯಮಿ ಮತ್ತು ಸುಸಂಸ್ಕೃತ ಆದರೆ ಮನುಷ್ಯನೇ ರಾಜನೂ ದೇವರೂ ಆಗುವ ಸಂಭವವಿದೆ ಎಂಬುದನ್ನು ಶೇಕ್ಸ್ಪಿಯರ್ ಇಲ್ಲಿ ಧ್ವನಿಸುತ್ತಾನೆ. ಪ್ರಜಾಪ್ರಭುತ್ವದಲ್ಲಿ ರಾಜನಿಗೆ ಸ್ಥಾನವಿಲ್ಲ. ಆದರೆ ರಾಜ ಎಂದರೆ ಸರ್ವತಂತ್ರ ಸ್ವತಂತ್ರ ಮನಸ್ಸಿನ ವಿಚಾರಶೀಲ ವ್ಯಕ್ತಿ ಎಂದು ತಿಳಿಯುವುದು ಸಮಂಜ ಎನಿಸುತ್ತದೆ. ಸೆಕ್ಯುಲರ್ ವ್ಯವಸ್ಥೆಯಲ್ಲಿ ದೇವರು, ಧರ್ಮ ಮುಂತಾದವುಗಳಿಗೆ ಮಾನ್ಯತೆ ಇಲ್ಲ. ದೇವ ಎಂದರೆ ಎಲ್ಲ ಉಪಾಧಿಗಳಿಂದ ಮುಕ್ತನಾಗಿ ಮಾನವೀಯತೆಯ ಬೆಳಕಿನಲ್ಲಿ ಬಾಳುವ ಲೋಕಪ್ರೇಮಿ, ಲೋಕಪೂಜ್ಯ. ಮತದ ಸ್ಥಾನವನ್ನು ಸಾಹಿತ್ಯ ತುಂಬುತ್ತದೆ ಎನ್ನುವುದು ಇಂಥ ಶ್ರೇಷ್ಠ ಕಾವ್ಯಭಾಗಗಳಿಂದ ಸಾಬೀತಾಗುವುದು. ಸ್ನೇಹಿತರೆ, ಎಲ್ಲ ಶೇಕ್ಸ್ಪಿಯರ್ ಬಂಧುಗಳೇ, ಶೇಕ್ಸ್ಪಿಯರ್ ಪ್ರೇಮಿಗಳೇ, ನಿಮ್ಮ ಪ್ರೀತಿ ವಿಶ್ವಾಸ ಭಾಳ ದೊಡ್ಡದು. ನನಗೆ ಇಲ್ಲಿ ಅವಕಾಶ ಕೊಟ್ಟಂಥ ನಮ್ಮ ಮಾನ್ಯ ನಾರಾಯಣ ಅವ್ರಿಗೆ, ನಮ್ಮ ನಟರಾಜ್ ಹುಳಿಯಾರ್ ಅವ್ರಿಗೆ ತಮಗೆಲ್ಲ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸಿ ನಾನು ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಮತ್ತು ನನ್ನ ಮಾತು ಮುಗಿದ ಕೂಡಲೇ ನಾನು ಇಲ್ಲಿಂದ ವಿರಮಿಸಬೇಕಾಗಿದೆ. ನನ್ನ ನಿರ್ಗಮನವನ್ನು ತಾವು ಸಹಿಸ್ಕೊಳ್ಬೇಕು. ತಾವೆಲ್ಲ ನನಗೆ ಅನುಮತಿಯನ್ನು ಕೊಡಬೇಕು ಅಂತ ಮತ್ತೊಮ್ಮೆ ಪ್ರಾರ್ಥಿಸ್ತೇನೆ.